Hello friends, welcome to SMS Tutorials. I am Sindhu MS. ಇನ್ಮೇಲೆ ಡೈಲಿ 6 PM ಗೆ ನೋಟ್ ಮಾಡಿ ಇಟ್ಕೊಂಬಿಡಿ. ಮೋರೋವರ್ ಇದರಲ್ಲಿ ನಿಮಗೆ ಟೈಮ್ ಟೇಬಲ್ ಮಂಡೇ ಟ್ಯೂಸ್ಡೇ ಸೈನ್ಸ್ ಇರುತ್ತೆ, ವೆಡ್ನೆಸ್ಡೇ ಥರ್ಸ್ಡೇ CDP, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ, ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ ಮ್ಯಾಥ್ಸ್ ಇರುತ್ತೆ. ಹಾಗೆ ಈ ಮ್ಯಾಥ್ಸ್ ಸಬ್ಜೆಕ್ಟಲ್ಲಿ ನಾನು ವಿತ್ ಟ್ರಿಕ್ಸ್ನು ಸಹಿತ ಹೇಳ್ಕೊಡ್ತೀನಿ. ತುಂಬ ಜನ ಕೇಳ್ತಾ ಇದೆ, ಅದಕ್ಕೋಸ್ಕರ ನಾನು ವಿತ್ ಇನ್ಕ್ಲೂಷನ್ ಆಫ್ ಟ್ರಿಕ್ಸ್ ಅದನ್ನು ಟೈಮ್ ಸ್ಪೆಸಿಫಿಕೇಶನ್ ಸಹಿತ ನಾನು ಮಾಡ್ತೀನಿ. ಅಂದರೆ ಲಾಸ್ಟ್ 10 minutes ಆರ್ ಲಾಸ್ಟ್ 20 minutes ಆರ್ ಸ್ಟಾರ್ಟಿಂಗ್ 10-20 minutes ಈ ಥರದನ್ನ ನಾನು ಮೆನ್ಷನ್ ಮಾಡ್ತೀನಿ. ಹಾಗೆ ಡೈಲಿ 6 PM ಮಿಸ್ ಮಾಡದೆ ನೋಟ್ ಮಾಡ್ಕೊಂಬಿಡಿ. ಇನ್ಮೇಲೆ ಪ್ರೀಮಿಯರ್ ಲೋಡ್ ಆಗುತ್ತೆ ವಿಡಿಯೋಸ್ ಡೈಲಿ ವಿತ್ ದೋಸ್ ಟೈಮ್ ಟೇಬಲ್ ಆ ಸಬ್ಜೆಕ್ಟ್ಗಳಲ್ಲೆಲ್ಲ ನಾನು ಅದೇ ರೀತಿಯಾಗಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕ TETಲಿ 2015 ಪೇಪರ್ 2 ಸ್ಪೆಷಲಿ ಪೇಪರ್ 2 ಆ್ಯಂಡ್ ಇದರಲ್ಲಿ ಕೇಳಿರುವಂತಹ ಸೈನ್ಸ್ ಪಾರ್ಟನ್ನು ನಾನಿಲ್ಲಿ ಹೇಳಿದ್ದೀನಿ. ಓನ್ಲಿ ಫಾರ್ ಸೈನ್ಸ್ ಸ್ಟೂಡೆಂಟ್ಸ್, ಸೈನ್ಸ್ ಪಾರ್ಟ್ ಓನ್ಲಿ. ಇದರಲ್ಲಿ CDP ಇಲ್ಲ ಆ್ಯಂಡ್ ಮ್ಯಾಥ್ಸ್ ಇಲ್ಲ. ಓಕೆ, ಹಾಗಿದ್ರೆ ಸ್ಟಾರ್ಟ್ ಮಾಡ್ಕೊಬೋಣ. ಕರ್ನಾಟಕ TET ಈಸ್ ಈಸಿ ಬಟ್ ಮೋರ್ ಪ್ರಿಪ್ರೇಷನ್ ಈಸ್ ನೀಡೆಡ್. ಓಕೆ, ಹಾಗಿದ್ರೆ ವಿತ್ ದ ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕೆಳಗಿನ ಸಮುದ್ರ ಆವಾಸ ಪ್ರಾಣಿಗಳಲ್ಲಿ ನಿಜವಾದ ಮೀನು ಯಾವುದು? ಹಾಗಿದ್ರೆ ನಿಜವಾದ ಮೀನು ಸುಳ್ಳು ಮೀನು ಅಂತ ಏನಿರುತ್ತಾ? ಟ್ರೂ ಫಿಶ್, ವಿಚ್ ಇಸ್ ದ ಟ್ರೂ ಫಿಶ್ ಅಂತ ಹೇಳಿ, ಅಂದರೆ ಆರ್ ರಿಯಲ್ ಫಿಶ್ ಅಂತಲೂ ಸಹಿತ ಹೇಳ್ಬೋದು. ಶೆಲ್ ಫಿಶ್, ಸ್ಟಾರ್ ಫಿಶ್, ಈ ವೇಲ್ ಏನಾಗುತ್ತೆ ಅಂದರೆ ವೇಲ್ ಇಟ್ ಈಸ್ ಅ ಮ್ಯಾಮಲ್. ಇದು ಮ್ಯಾಮಲ್, ಇದಕ್ಕೆ ಆ ಗ್ರೂಪಿಗೆ ಸೇರ್ಕೊಳ್ಳುತ್ತೆ. ಹಾಗೆ ಸ್ಟಾರ್ ಫಿಶ್ ಇದೆಯಲ್ಲ, ದಿಸ್ ಈಸ್ ನಾಟ್ ಎ ಫಿಶ್ ಬಿಕಾಸ್ ಇಟ್ ಹ್ಯಾಸ್ ನೋ ಫಿನ್ಸ್. ಇದಕ್ಕೆ ಯಾವುದೇ ರೀತಿಯಾದಂಥ ಸ್ಕೇಲ್ಸ್ ಇಲ್ಲ, ಹಾಗೆ ಇದಕ್ಕೆ ಗಿಲ್ಸ್ ಇಲ್ಲ. ಇನ್ನೂ ಹೇಳ್ಬೋದು ಅಂತಂದರೆ ಇದಕ್ಕೆ ಬ್ರೈನ್ ಇಲ್ಲ, ಆಲ್ಸೋ ಬ್ಲಡ್ ಇಲ್ಲ. ಹಾಗಿದ್ರೆ ಹೇಗೆ ಡೈಜೆಷನ್ ಆಗುತ್ತೆ, ಹೇಗೆ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ, ಅದೆಲ್ಲ ಇದೆ. ಇನ್ನು ಅದರ ಒಂದು ಸ್ಕಿನ್ ಇನ್ ಅಕ್ವಾಟಿಕ್ ಫಿಶ್ ಅಲ್ವಾ ಇದು, ಅಕ್ವಾಟಿಕ್ ಒಂದು ಪ್ರಾಣಿ ಅಲ್ವಾ ಇದು, ಅದಕ್ಕೋಸ್ಕರ ಅದರಲ್ಲಿ ಯಾವ ರೀತಿಯಾಗಿ ಅದು ಅಡಾಪ್ಟೇಷನ್ ಮಾಡ್ಕೊಂಡಿದೆಯಲ್ಲ ಹಾಗೆ ಬದುಕ್ತಿದೆ. ಬಟ್ ಇಟ್ ಈಸ್ ನಾಟ್ ಕನ್ಸಿಡರ್ ಆಸ್ ಎ ಫಿಶ್. ಹಾಗಿದ್ರೆ ಸರಿಯಾದ ಉತ್ತರ ಯಾವುದು ಅಂದರೆ ಸೀ ಹಾರ್ಸ್, ಸಮುದ್ರ ಕುದುರೆ. ಸಮುದ್ರ ಕುದುರೆ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನಕ್ಷತ್ರ ಮೀನು ಅಲ್ಲ, ತಿಮಿಂಗಿಲ ಅಂತೂ ಅಲ್ವೇ ಅಲ್ಲ. ತಿಮಿಂಗಿಲಾಗೂ ಮತ್ತು ಮೀನಿಗೂ ಹಾಗಿದ್ರೆ ಏನು ವ್ಯತ್ಯಾಸ? ಅವು ನೋಡೋಕ್ಕೆ ಒಂದೇ ರೀತಿ ಅನಿಸ್ಬಹುದು, ಆದರೆ ತಿಮಿಂಗಿಲ ಏನಾಗುತ್ತೆ ಅಂದರೆ ಇಟ್ ಈಸ್ ಮೋರ್ ಸಿಮಿಲರ್ ಟು ಹ್ಯೂಮನ್ಸ್, ಪ್ರಾಣಿಗಳ ರೀತಿಯಲ್ಲಿ. ಇದು ಹೇಗೆ ಅಂದರೆ ಒಂದು ಇದು ಲಂಗ್ಸ್ ಮೂಲಕ ರೆಸ್ಪಿರೇಷನ್, ಆದರೆ ಮೀನಿಂದು ಗೊತ್ತಲ್ವಾ ನಿಮಗೆ. ಎಗೈನ್ ಇಟ್ ಲೇ ಎಗ್ಸ್, ಮೀನುಗಳೇನಾಗುತ್ತೆ ಎಗ್ಸ್ಗಳನ್ನು ಹಾಕುತ್ತೆ, ಆದರೆ ತಿಮಿಂಗಿಲ ಮರಿಗಳನ್ನು ಹಾಕೋದು. ಗೊತ್ತಾಗ್ತಿದೆಯಾ? ಇದು ಒಂದಿಷ್ಟು, ಮತ್ತು ಇನ್ನೂ ಹೆಚ್ಚು ಬರುತ್ತೆ, ಸದ್ಯಕ್ಕಿಷ್ಟು ಸಾಕು. ಹಾಗೆ ನೆಕ್ಸ್ಟ್ ಹೋಗೋಣ. ಎರೆಹುಳು ಬಳಸಿ ತಯಾರಿಸುವಂತಹ ವಿಧಾನವನ್ನು ನಾವೇನಂತ ಕರಿತೀವಿ? ಇಲ್ಲಿ ಕೊಟ್ಟಿರೋ ಆಪ್ಷನನ್ನು ನೀವು ಗಮನಿಸಬಹುದು. ಅಪಿಕಲ್ಚರ್, ಸಿರಿಕಲ್ಚರ್, ಅಕ್ವಾಕಲ್ಚರ್ ಆ್ಯಂಡ್ ವರ್ಮಿಕಲ್ಚರ್. ಅಪಿಕಲ್ಚರ್ ಫಸ್ಟ್, ವರ್ಮಿಕಲ್ಚರ್ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಅರ್ತ್ ವಾರ್ಮ್ಸ್ಗಳನ್ನು ನಾವು ಯೂಸ್ ಮಾಡಿಕೊಂಡು, ಎರೆಹುಳುಗಳನ್ನು ಯೂಸ್ ಮಾಡಿಕೊಂಡು ನಾವು ಮಾಡುವಂತಹ ಒಂದು ಏನು ಇಲ್ಲಿ ಯೂಸ್ ಮಾಡುವಂಥದ್ದು ಅರ್ಥವಾರ್ಮ್ ಆಗಿರುತ್ತೆ. ಅಕ್ವಾಕಲ್ಚರ್ ಅಂತಂದರೆ ಇಲ್ಲಿ ಅಕ್ವಾ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ಗಳನ್ನು ಇಟ್ಕೊಂಡಿರ್ತಾರೆ. ಹಾಗೆ ಸಿರಿಕಲ್ಚರ್, ದಿಸ್ ಈಸ್ ಸಿಲ್ಕ್ ಮಾತ್ಸ್, ರೇಷ್ಮೆ ಹುಳು ಇರುತ್ತಲ್ಲ, ರೇಷ್ಮೆ ಹುಳು. ಆ್ಯಂಡ್ ಅಪಿಕಲ್ಚರ್ ಅಂತ ಅಂದರೆ ಏನು? ಒಂದು ಮೇನ್ ಆಗಿ ಇಂಗ್ಲೀಷ್ನಲ್ಲಿ ಕ್ವಶನ್ ಕೊಟ್ಟಿಲ್ವಾ? ಎಸ್, ಐ ಹ್ಯಾವ್ ಗಿವನ್. ಎಸ್, ಕಂಪ್ಲೀಟೆಡ್. again starfish completed, this is completed. ಸಿರಿಕಲ್ಚರ್, ಅಪಿಕಲ್ಚರ್. ಇಲ್ಲಿ ನಾವು ಮ್ಯಾನ್ಯೂರನ್ನು ಪ್ರಿಪ್ರೇಷನ್ಗೋಸ್ಕರ ಯೂಶಲಿ ಯೂಸ್ ಮಾಡುವಂಥದ್ದು. ಇಲ್ಲಿ ಅಪಿಕಲ್ಚರ್ ಅಂತ ಅಂದರೆ ಇಲ್ಲಿ ಬೀಸ್ಗಳನ್ನು ಯೂಸ್ ಮಾಡ್ತಾರೆ. ಇಲ್ಲಿ ಸೆರಿಕಲ್ಚರ್, ದಿಸ್ ಈಸ್ ಸಿಲ್ಕ್ ಮಾತ್ ಆ್ಯಂಡ್ ಅಕ್ವಾಕಲ್ಚರ್ ಅಂತಂದರೆ ಇಲ್ಲಿ ಅಕ್ವಾ, ಹೆಸರಲ್ಲೇ ಹೇಳೋ ರೀತಿಲಿ ಅಕ್ವಾಟಿಕ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ಗಳನ್ನು ಯೂಸ್ ಮಾಡಿರ್ತೀವಿ. ಹಾಗೆ ವರ್ಮಿಕಲ್ಚರ್ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು ದಿ ಅರ್ತ್ ವಾರ್ಮ್ಸ್.
ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಎಸ್. ವಿಚ್ ಇಸ್ ದ ಎಕ್ಸ್ಕ್ರೀಟರಿ ಆರ್ಗನ್ ಆಫ್ ಲಿವರ್ ಫ್ಲೂಕ್? ಲಿವರ್ ಫ್ಲೂಕ್ನಲ್ಲಿರುವಂತಹ ಒಂದು ಎಕ್ಸ್ಕ್ರೀಟರಿ ಪಾರ್ಟ್ ಯಾವುದು ಅಂತ ಹೇಳಿ ಇಲ್ಲಿ ಪ್ರಶ್ನೆ ಕೇಳ್ತಾ ಇರೋದು. ನೆಕ್ಸ್ಟ್ DDT. ಓಕೆ, ಲಿವರ್ ಫ್ಲೂಕ್ನಲ್ಲಿರುವಂತಹ ವಿಸರ್ಜನಾಂಗ ಯಾವುದು? ಹಾಗಿದ್ರೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳನ್ನು ನೋಡಿ. ಮೂತ್ರಪಿಂಡ, ಫ್ಲೇಮ್ ಸೆಲ್, ನೆಫ್ರಿಡಿಯಂ, ಮಾಲ್ಫಿಜಿಯನ್ ಟ್ಯೂಬ್ಯೂಲ್. ನಾನು ರೀಸೆಂಟಾಗಿ ಒಂದು ಸಣ್ಣ ಮಕ್ಕಳು ಹಿಡ್ಕೊಂಬಿಟ್ಟು ಒಂದು ವಿಡಿಯೋ ಹಾಕಿದ್ದೇನೆ. ನೀವು ಅದರಲ್ಲಿ ನೋಡಿದರೆ ಮಾಲ್ಫಿಜಿಯನ್ ಟ್ಯೂಬ್ಯೂಲ್ ಅಂತ ಅಂದರೆ ಹೇಗಿರುತ್ತೆ ಅದ್ರ ಬಗ್ಗೆ ಒಂದು ಐಡಿಯಾ ನಿಮಗೆ ಸಿಕ್ಕಿರುತ್ತೆ. ಪಕ್ಕ ಗೊತ್ತಾಗಿರುತ್ತೆ. ಮಾಲ್ಫಿಜಿಯನ್ ಟ್ಯೂಬ್ಯೂಲ್ ಅಂತ ಹೇಳಿ ಅದರಲ್ಲಿ ಯೂಸ್ ಮಾಡಿದ್ದೀನಿ, ನೀವು ಕೇಳಿರಬಹುದು. ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್, ಎಕ್ಸ್ಕ್ರೀಟರಿ ಸಿಸ್ಟಮ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾಗಿರೋದು. ಕಿಡ್ನಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ದಟ್ ಈಸ್ ಪ್ರೆಸೆಂಟ್ ಇನ್ ಹ್ಯೂಮನ್ಸ್, ಫ್ರಾಗ್, ಈ ಥರದ ಪ್ರಾಣಿಗಳಲ್ಲೆಲ್ಲ ಇರುತ್ತೆ. ಆ್ಯಂಡ್ ಎಗೇನ್ ಫ್ಲೇಮ್ ಸೆಲ್ಸನ್ನು ನೀವು ನೋಡೋದು ಈ ಲಿವರ್ ಫ್ಲೂಕ್ನಲ್ಲೇ, ಲಿವರ್ ಫ್ಲೂಕ್. ಆ್ಯಂಡ್ ಯೂಶಲಿ ನೆಫ್ರಿಡಿಯಮ್ ನೀವು ನೋಡಬಹುದು, ದಿಸ್ ಈಸ್ ಪ್ರೆಸೆಂಟ್ ಇನ್ ಅರ್ತ್ ವಾರ್ಮ್ಸ್ಗಳಲ್ಲಿ, ಅರ್ತ್ ವಾರ್ಮ್ಸ್ ಆ್ಯಂಡ್ ಆಲ್ ದ ಅನ್ನಿಲಿಡಾಸ್ ಅಂತ ನೀವು ಕೇಳಿರ್ಬೋದು. 10th ಸ್ಟ್ಯಾಂಡರ್ಡ್ ಆ್ಯಂಡ್ 9th ಸ್ಟ್ಯಾಂಡರ್ಡ್ ಸಿಲೆಬಸಲ್ಲಿ ಇದೆ, ಓದ್ಕೋಬಹುದು ನೀವು. ಇಟ್ ಈಸ್ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಮಾಲ್ಫಿಜಿಯನ್ ಟ್ಯೂಬ್ ಆಗಬೇಕು ಅಂತಂದರೆ ಅಲ್ಲಿ 2 terms ಈಸ್ ನೀಡೆಡ್. ಯಾವುದು ಆ ವಿಡಿಯೋ ನೋಡಿ, ಜಸ್ಟ್ ಒಂದು 48 ಸೆಕೆಂಡ್ ಇದೆ ಅಷ್ಟೇ, ತುಂಬ ಏನಲ್ಲ, ಜಸ್ಟ್ 48 ಸೆಕೆಂಡ್, 1 minute ಅಲ್ಲ, ಇನ್ನೂ ಕಡಿಮೆನೇ ಇದೆ. ಸೊ ಅದಕ್ಕೋಸ್ಕರ ನೋಡಿ, ಅದ್ರ ಬಗ್ಗೆ ತಿಳ್ಕೊಂಡಿರಿ. ಇಟ್ ಹೆಲ್ಪ್ಸ್ ಯು, ಸೀರಿಯಸ್ಲಿ ಇಟ್ ಹೆಲ್ಪ್ಸ್ ಯು 100%. ಮುಂದೆ ನಾವು ನೋಡೋಣ. ಕನ್ನಡದಲ್ಲಿ ನಿಮಗೆ ಬೇಕು ಅಂತಂದರೆ ನೋಡಬಹುದು. ಫ್ಲೇಮ್ಸಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ನೆಫ್ರಿಡಿಯಂ. ಇದನ್ನು ಸಹಿತ ಮುಂದೆ ಕೇಳುವಂಥ ಸಾಧ್ಯತೆ ಇದೆ, ನೆಫ್ರಿಡಿಯಂ ಬಗ್ಗೆ ಎಲ್ಲೆಲ್ಲಿ ಇರುತ್ತೆ ಅಂತ ಹೇಳಿ. ಒಂದು ನಾನು ಹೇಳಿದೆ ಅನ್ನಿಲಿಡ ಅಂತ ಏನು ಹೇಳಿದ್ನಲ್ಲ, ಅನ್ನಿಲಿಡ ನೇಮ್ ಸಹಿತ ನಿಮಗೆ ಗೊತ್ತಿರಲಿ, ಕೇಳುವಂಥ ಸಾಧ್ಯತೆ ಇರುತ್ತೆ. DDT ಪ್ರಶ್ನೆ. The gradual increase in the concentration of DDT in different trophic levels is known as. First of all, DDT full form ಏನು? ಈ ಥರದ ಪ್ರಶ್ನೆಗಳು ಕೇಳಲ್ಲ, ಅಂದರೆ DDT ಫುಲ್ ಫಾರ್ಮ್ ಏನು ಅಂತೇನು ಕೇಳಲ್ಲ, ಆದರೆ ತಿಳ್ಕೊಂಡಿರ್ಬೇಕಲ್ವಾ, ಇಟ್ಸ್ ಅ ಕಾಮನ್ ಸೆನ್ಸ್, ಬೇಕೇ ಬೇಕು. ಬರೆದಿಟ್ಕೊಳ್ಳಿ. ಡೈಕ್ಲೋರೋ ಡೈಫಿನೈಲ್ ಆ್ಯಂಡ್ ಟ್ರೈಕ್ಲೋರೋ ethane. This is T capital. Diphenyl trichloroethane. This is ಏನಂದರೆ ನಾವು ಇದನ್ನ ಇನ್ಸೆಕ್ಟಿಸೈಡ್ ಆಗಿ ಯೂಸ್ ಮಾಡುವಂಥದ್ದು, ಇನ್ಸೆಕ್ಟ್ಸ್ಗಳನ್ನು ಸಾಯಿಸೋದಕ್ಕೆ ಯೂಸ್ ಮಾಡುವಂಥದ್ದು ಇನ್ಸೆಕ್ಟಿಸೈಡ್ಸ್. ಹಾಗೆ ಈ DDT ಇದೆಯಲ್ಲ, ದಿಸ್ ಇಸ್ ನಾಟ್ ಅ ಗ್ರೀನ್ ಸೊಲ್ಯೂಷನ್. ಆ ಥರ ನಾವೇನು ಹೇಳ್ಬೋದು, ಗ್ರೀನ್ ಪೌಡರ್ ಆ ಥರದ್ದಲ್ಲ. ಅಂದರೆ ನಮ್ಮ ಅರ್ತ್ಗೆ ಇದು ಎಗೇನೆಸ್ಟ್ ಅಂತ ಹೇಳಿ. ಒಂದು ಹೌದು, ಇದನ್ನು ನಾವು ಸೊಳ್ಳೆ ಸಾಯಿಸೋದಕ್ಕೆ ಅದಕ್ಕೆಲ್ಲ ಇನ್ಸೆಕ್ಟ್ಸ್ಗಳನ್ನ ಸಾಯಿಸೋದಕ್ಕೆ ಯೂಸ್ ಮಾಡ್ತೀವಿ, ಹೌದು. ಬಟ್ ಇಟ್ ಈಸ್ ಡೇಂಜರಸ್ ಫಾರ್ ಅರ್ತ್, ಮಣ್ಣು ಹಾಗೆ ಅಲ್ಲಿರುವಂಥ ಸಸ್ಯಕ್ಕೆ ಇದಕ್ಕೆಲ್ಲನೂ ಡೇಂಜರ್. ಆದರೆ ನಾವು ಈ DDTನ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾ ಹೋದಾಗೆ ಟ್ರಾಪಿಕ್ ಲೆವೆಲ್ಸ್ಗಳಿಗೆ ಯಾವ ರೀತಿಯಾಗಿ ಅಫೆಕ್ಟ್ ಆಗುತ್ತೆ. ಟ್ರಾಪಿಕ್ ಲೆವೆಲ್ಸ್ ನೀವು ಎಲ್ಲಿ ನೋಡಿದ್ದೀರಾ? ಫುಡ್ ಚೈನಲ್ಲಿ ನೋಡಿದ್ದೀರಾ ಅಲ್ವಾ? ಹಾಗಿದ್ರೆ ನೀವು ಇಲ್ಲಿ ಕೊಟ್ಟಿರುವ ಆಪ್ಷನ್ಸ್ಗಳನ್ನು ನೋಡ್ತಾ ಬನ್ನಿ. ದಟ್ ಈಸ್ ಫುಡ್ ಪಾಯ್ಸನಿಂಗ್, ಬಯೋಮ್ಯಾಗ್ನಿಫಿಕೇಶನ್, ಫುಡ್ ಚೈನ್ ಮ್ಯಾಗ್ನಿಫಿಕೇಶನ್, ಫುಡ್ ಅಡಲ್ಟ್ರೇಷನ್. ಫುಡ್ ಪಾಯ್ಸನಿಂಗ್ ಹೌದು, DDT ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಫುಡ್ ಪಾಯ್ಸನಿಂಗ್ ಆಗೇ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಟ್ರಾಪಿಕ್ ಲೆವೆಲ್ಸ್ಗೆ ಯಾವ ಥರ ಆಗುತ್ತೆ ಅನ್ನೋದನ್ನು ಕೇಳಿರೋದ್ರಿಂದ ಇಲ್ಲಿ ಸರಿಯಾದಂಥ ಉತ್ತರ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋದು 2 and 3 ಅಲ್ಲಿ. ಐ ಥಿಂಕ್ 2 and 3 ಅಲ್ಲಿ ಫುಡ್ ಅಡಲ್ಟ್ರೇಷನ್ ಅಂದರೆ ಅದೇ ಬೇರೆ ಆಗುತ್ತೆ. ಬಯೋಮ್ಯಾಗ್ನಿಫಿಕೇಶನ್ ಆ್ಯಂಡ್ ಫುಡ್ ಚೈನ್ ಮ್ಯಾಗ್ನಿಫಿಕೇಶನ್ ಮಧ್ಯದಲ್ಲಿ ಕನ್ಫ್ಯೂಷನ್ ಇರಬಹುದು. ಬಟ್ ಮೋಸ್ಟ್ ಸೂಟಬಲ್ ವರ್ಡ್ ಅಂತ ಅಂದರೆ ಅದು ಬಯೋಮ್ಯಾಗ್ನಿಫಿಕೇಶನ್. ಬಯೋಮ್ಯಾಗ್ನಿಫಿಕೇಶನ್ ಅಥವಾ ನಿಮಗೆ ಇನ್ನೂ ಒಂದು ವರ್ಡಲ್ಲಿ ಕೇಳಬಹುದು, ಬಯೋ ಆಂಪ್ಲಿಫಿಕೇಶನ್. ಎರಡೂ ಸಹಿತ ಒಂದೇನೆ ಕೇಳುವಂತಹ ಸಾಧ್ಯತೆ ಇದೆ, ನೋಟ್ ಮಾಡಿಟ್ಕೊಳ್ಳೋದನ್ನು ಮರಿಬೇಡಿ. ಬಯೋಮ್ಯಾಗ್ನಿಫಿಕೇಶನ್ ಅಂತ ಅಂದರೆ ಇಟ್ಸ್ ಅ ಸಿಂಪಲ್. ಏನಾಗುತ್ತೆ ಅಂದರೆ ಈ ರೀತಿಯಾದಂತಹ DDT ಈ ಥರದ್ದು ಏನಾಗುತ್ತೆ, ಇನ್ಸೆಕ್ಟಿಸೈಡ್ಸ್ ಆರ್ ಪೆಸ್ಟಿಸೈಡ್ಸ್ ನಾವೇನು ಯೂಸ್ ಮಾಡ್ತೀವಲ್ಲ, ವೆನ್ ದೀಸ್ ಹಾರ್ಮ್ಫುಲ್ ಮೆಟೀರಿಯಲ್ಸ್ ಯಾವಾಗ ಫುಡ್ ಚೈನ್ಗೆ ಎಂಟರ್ ಆಗುತ್ತಲ್ಲ, ಅದರಲ್ಲಿರುವಂತಹ ಹೈಯರ್ ಕ್ಲಾಸಸ್ ಅನಿಮಲ್ಸ್ಗಳಿಗೆ ಅದು ಅಫೆಕ್ಟ್ ಮಾಡುತ್ತಲ್ಲ, ಅದನ್ನೇ ನಾವು ಬಯೋಮ್ಯಾಗ್ನಿಫಿಕೇಶನ್. ಸಿಂಪಲ್ ವರ್ಡ್ಸಲ್ಲಿ ನಾನು ಹೇಳಿದ್ದು ಅಷ್ಟೇ. ನಿಮಗಿಲ್ಲಿ ಕಾನ್ಸೆಪ್ಟ್ ತಿಳಿಸೋದಕ್ಕೆ ಮೇನ್ ನಾನು ಒತ್ತನ್ನು ಕೊಡ್ತಾ ಇದ್ದೀನಿ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಇಲ್ಲಿ ಸರಿಯಾದಂಥ ಉತ್ತರ ಜೈವಿಕ ಗಾತ್ರ ವೃದ್ಧಿ ಅಂದರೆ ಬಯೋಮ್ಯಾಗ್ನಿಫಿಕೇಶನ್.
ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಇವ್ಯಾಲ್ಯೂಯೇಷನ್ ಟೆಕ್ನಿಕ್. ಸಾರಿ, ತುಂಬ ಕ್ರಾಸಾಗಿ ಬಂದಿದೆ ಇದು. ಓಕೆ, ಇವ್ಯಾಲ್ಯೂಯೇಷನ್ ಟೆಕ್ನಿಕ್. ಇವ್ಯಾಲ್ಯೂಯೇಷನ್ ಅಂತ ಅಂದರೆ ಏನು? ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಆನ್ಸರ್ ಮೀ. ಪ್ಲೀಸ್ ಡೂ ಕಮೆಂಟ್. ಇವ್ಯಾಲ್ಯೂಯೇಷನ್ ಅಂತ ಅಂದರೆ ಏನು? ಇವ್ಯಾಲ್ಯೂಯೇಷನಲ್ಲಿ ನಾವು ಏನು ಮಾಡ್ತೀವಿ? ದಟ್ ಈಸ್ ದ ಆನ್ಸರ್ ವಾಟ್ ಐ ವಾಂಟ್. ಫಸ್ಟ್ ಆಫ್ ಆಲ್ ಇವ್ಯಾಲ್ಯೂಯೇಷನ್ ಅಂತಂದರೆ ಇಲ್ಲಿ ಕರೆಕ್ಟ್ ಟೆಕ್ನಿಕ್ ಯಾವುದು ಅಂತ ಅಂದರೆ ದಟ್ ಈಸ್ ಎಕ್ಸಾಮಿನೇಷನ್. ಕರೆಕ್ಟ್ ಆನ್ಸರ್, ಈಸಿಯಾಗಿ ಗೆಸ್ ಮಾಡಿರಬಹುದು. ಹಾಗಿದ್ರೆ ಇಲ್ಲಿ ಕೊಟ್ಟಿರುವಂಥ ಕ್ವಶನ್ ಪೇಪರ್, ರೇಟಿಂಗ್ ಸ್ಕೇಲ್, ಚೆಕ್ ಲಿಸ್ಟ್ ಇವುಗಳೆಲ್ಲ ಏನು? ದೀಸ್ ಆರ್ ದ ಟೂಲ್ಸ್ಗಳಿವು. ಟೆಕ್ನಿಕ್ ಯಾವುದು? ಇವ್ಯಾಲ್ಯೂಯೇಷನ್ ಟೆಕ್ನಿಕ್ ಯಾವುದು? ಎಕ್ಸಾಮಿನೇಷನ್. ಆ ಟೆಕ್ನಿಕ್ಕನ್ನು ಫುಲ್ಫಿಲ್ ಮಾಡೋದಕ್ಕೆ ಯೂಸ್ ಮಾಡ್ತಿರುವಂತಹ ಟೂಲ್ಸ್ ಯಾವುದು? ಕ್ವಶನ್ ಪೇಪರ್ ಆಗಿರಬಹುದು, ಚೆಕ್ ಲಿಸ್ಟ್ ಆಗಿರಬಹುದು, ಈವನ್ ಅದು ರೇಟಿಂಗ್ ಸ್ಕೇಲ್ ಸಹಿತ ಆಗಿರಬಹುದು. ಅರ್ಥ ಆಗ್ತಿದೆಯಾ? ಡಿಫ್ರೆನ್ಸ್ ಏನು ಅಂತ ಹೇಳಿ ಅರ್ಥ ಆಗ್ತಿದೆಯಾ? ಸೊ ಕ್ವಶನ್ಗಳನ್ನು ಓದಿ ಕರೆಕ್ಟ್ ಆನ್ಸರ್ನ ಮಾಡಿ. ಇವ್ಯಾಲ್ಯೂಯೇಷನ್ ಟೆಕ್ನಿಕ್ ಅಂದ ತಕ್ಷಣ ಸೀದಾ ಹೋಗ್ಬಿಡ್ತಾರೆ ಕ್ವಶನ್ ಪೇಪರ್ ಅಂತ ಹೇಳಿ. ಬಟ್ ಟೂಲ್, ಅಲ್ಲಿ ಒಂದು ವಸ್ತು, ಒಂದು ಫಿಸಿಕಲ್ ಆಬ್ಜೆಕ್ಟ್ ಅಲ್ಲಿ ಇರಬೇಕು. ದಟ್ ಈಸ್ ಕಾಲ್ಡ್ ಟೂಲ್ಸ್ ಆಗುತ್ತೆ. ಟೆಕ್ನಿಕ್ ನಾವು ಬಳಸುವಂತಹ ಒಂದು ವಿಧಾನ ಏನು ಅಲ್ಲಿ ಯೂಸ್ ಮಾಡ್ತಿದ್ವಿ? ಎಕ್ಸಾಮ್ ಮಾಡ್ತಾ ಇದ್ವಿ, ಸಮ್ ರೂಲ್ಸ್ ಅದೆಲ್ಲ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಮೂವ್ ಆಗೋಣ. ಎಕ್ಸಾಕ್ಟ್ಲಿ ಕರೆಕ್ಟ್. ಎಕ್ಸಾಮಿನೇಷನ್ ಆಯಿತು. ಪರೀಕ್ಷೆ, ಇವುಗಳಲ್ಲಿ ಯಾವುದು ಮೌಲ್ಯಮಾಪನ ತಂತ್ರ? ಹೌದು, ಟೂಲ್ಸ್ಗಳಾಗ್ತದೆ ಇವೆಲ್ಲ. ಓಕೆನಾ? ಮುಂದಿನ ಒಂದು ಪ್ರಶ್ನೆ. ಟು ಫಿಲ್ ಲರ್ನಿಂಗ್ ಗ್ಯಾಪ್ಸ್ ಆಫ್ ಚಿಲ್ಡ್ರನ್, ದ ಸ್ಟ್ರಾಟಜಿ ಅಡಾಪ್ಟೆಡ್ ಈಸ್. ಈಗ ಲರ್ನಿಂಗ್ ಗ್ಯಾಪ್, ಸ್ವಲ್ಪ ಹಿಂದುಳಿದಿರುವಂತಹ, ಓದಿನಲ್ಲಿ ಹಿಂದುಳಿದಿರುವಂತಹ ಮಗುವನ್ನ ಇವಾಗ ನಾವು ಮೇನ್ ಸ್ಟ್ರೀಮಿಗೆ ಕರ್ಕೊಬರ್ಬೇಕು. ಅವಾಗ ನಾವು ಏನು ಮಾಡ್ತೀವಿ? ಎಕ್ಸ್ಟ್ರಾ ಟೈಮ್ ಟೀಚ್ ಮಾಡ್ತೀವ, ರೆಮಿಡಿಯಲ್ ಟೀಚಿಂಗ್ ಕೊಡ್ತೀವ, ಸ್ಪೆಷಲ್ ಕ್ಲಾಸಸ್ ಕೊಡ್ತೀವ, ಅವ್ರ ಗೆಸ್ಟ್ ಲೆಕ್ಚರ್ಸ್ಗಳನ್ನು ಕೊಟ್ಟು ಅಥವಾ ಲೆಕ್ಚರಿಂಗ್ ಕೊಡ್ತೀವ. ಮೋರ್ ಸೂಟಬಲ್ ಆನ್ಸರ್ ರೆಮಿಡಿಯಲ್ ಟೀಚಿಂಗ್. ಪರಿಹಾರ ಬೋಧನೆ ಸರಿಯಾದಂಥ ಉತ್ತರ. ವಿದ್ಯಾರ್ಥಿಗಳ ಕಲಿಕೆಯ ಅಂತರ ತುಂಬಲು ನಾವು ಬಳಸಬಹುದಾದಂಥ ಒಂದು ಕಾರ್ಯತಂತ್ರ ಅಂದರೆ ಅದು ಪರಿಹಾರ ಬೋಧನೆ. ಪರಿಹಾರ ಬೋಧನೆ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋದ್ರಿಂದ ನಾನು ಜಸ್ಟ್ ಇಲ್ಲಿ ಸಿಂಪಲ್ ಆಗಿ ಆನ್ಸರ್ ಅಷ್ಟೇ ಹೇಳ್ತಾ ಇದ್ದೀನಿ. ಇಲ್ಲಿ ಸರಿಯಾಗಿ ನಾನು ತಿಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನೆಕ್ಸ್ಟ್ ನೋಡೋಣ, ಇನ್ನು ಡೀಪಾಗಿ ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ ತುಂಬ ಮುಂದಿದೆ, ಅದಕ್ಕೋಸ್ಕರ ನಾನು ಇಲ್ಲಿಗೆ ಇದು ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಇದ್ದೀನಿ. ನೇಮ್ ಆಫ್ ಆನ್ ಇನ್ಸ್ಟ್ರೂಮೆಂಟ್ ಫೌಂಡೆಡ್ ಬೈ J.C. Bose ಟು ಶೋ ಹೌ ದ ಟಿಶ್ಯೂಸ್ ಆಫ್ ದ ಪ್ಲಾಂಟ್ಸ್ ರೆಸ್ಪಾಂಡ್ ಟು ಸ್ಟಿಮ್ಯುಲೈ. ಮೇನ್ ಆಗಿ ಇದು ಆನ್ಸರ್ ಸರಿಯಾಗಿದೆ ಇಲ್ಲಿ ಕೊಟ್ಟಿರೋದು ಕ್ರೆಸ್ಕೋಗ್ರಾಫ್. ಇದರಿಂದಾನೇ ಪ್ಲಾಂಟ್ಸ್ನ ಗ್ರೋತನ್ನು ನಾವು ಮೆಜರ್ ಮಾಡೋದಕ್ಕೆ, ಹಾಗೆ ಟಿಪ್ ಆಫ್ ದ ಮೂಮೆಂಟ್ ಆಫ್ ದ ಟಿಪ್ ಆಫ್ ದ ಪ್ಲಾಂಟ್ ಇರುತ್ತಲ್ಲ, ತುದಿ ಇರುತ್ತಲ್ಲ, ಅದರ ಮೂಮೆಂಟನ್ನು ನಾವು ಮೆಜರ್ ಮಾಡೋದಕ್ಕೆ ಅದಕ್ಕೆಲ್ಲ ಯೂಸ್ ಮಾಡೋದು ಕ್ರೆಸ್ಕೋಗ್ರಾಫ್. ಹಾಗಿದ್ರೆ ಸೆಸ್ಮೋಗ್ರಾಫ್ ಅಂತ ಅಂದರೆ ಏನು? ಸೆಸ್ಮೋಗ್ರಾಫ್ ಇಟ್ ಈಸ್ ಯೂಸ್ಡ್ ಟು ಮೆಜರ್ ದ ಅರ್ತ್ ಕ್ವೇಕ್ಸ್. ಇದ್ರ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ಳೋದಕ್ಕೆ, ಮೆಜರ್ ಮಾಡೋದಕ್ಕೆ. ನೆಕ್ಸ್ಟ್ ಕಾರ್ಡಿಯೋಗ್ರಾಫ್. ಕಾರ್ಡಿಯೋ ಹೆಸರಲ್ಲೇ ತಿಳಿಸ್ತಾ ಇದೆ, ಹಾರ್ಟ್ನ ಒಂದು ಮೂಮೆಂಟ್, ಹಾರ್ಟ್ನ ಒಂದು ಕಾಂಟ್ರಾಕ್ಷನ್ ಹೇಳ್ಬೋದಲ್ವ. ಸಿಂಪಲ್ ಆಗಿ ಹೇಳೋದಾದ್ರೆ ಹಾರ್ಟ್ ಮೂಮೆಂಟ್, ಕಾಂಟ್ರಾಕ್ಷನ್, ರಿಲ್ಯಾಕ್ಸೇಷನ್ ಹೇಳ್ತೀವಲ್ಲ, ಲಬ್ ಡಬ್. ಕಾರ್ಡಿಯೋಗ್ರಾಫ್ ಬಗ್ಗೆ ಹೇಳುವಂಥದ್ದು. ಅರ್ಥ ಆಗ್ತಿದೆಯಾ? ಈಸಿ ಇದೆ, ಬಟ್ ಸ್ವಲ್ಪ ತಲೆ ತಿನ್ನುತ್ತೆ. ಡೋಂಟ್ ವರಿ. ಓಕೆ, ತುಂಬ ಮುಂದೆ ಹೋಗ್ಬಿಟ್ನಾ? ಎಸ್, ಆನ್ಸರ್ ಈಸ್ ಕ್ರೆಸ್ಕೋಗ್ರಾಫ್. ಸೆಸ್ಮೋಗ್ರಾಫ್ ಆಗಿದ್ರೆ ಯಾರು ಫೈಂಡ್ ಔಟ್ ಮಾಡಿದ್ದು ಗೊತ್ತಿದೆಯಾ? ಒಬ್ಬ ಚೀನಾದವನು, ಚೆಂಗ್ ಅಂತ ಏನೋ ಬರುತ್ತೆ, ಚೆಂಗೋ ಝೆಂಗೋ ಗೊತ್ತಿಲ್ಲ ನನಗೆ, ಝೆಂಗ್, ಐ ಫಾರ್ಗಾಟ್ ದಟ್ ನೇಮ್. ಚೆಂಗ್ ಅಂತ ಒಂದು ಕಡೆ ನೋಡಿದ್ದೀನಿ, ಝೆಂಗ್ ಅಂತ ಒಂದು ಕಡೆ, ಮುಂದೇನೋ ಇದೆ ವರ್ಡ್. ಹೀಸ್ ಚೈನೀಸ್, ಅದಂತೂ 100% ಟ್ರೂ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಅವು ಕ್ವಶನ್ಸ್ಗಳ ನಂಬರ್ ಉಲ್ಟಾ ಪಲ್ಟಾ ಇದೆ, ಡೋಂಟ್ ವರಿ ಅಬೌಟ್ ದ್ಯಾಟ್. ಒಂದು ಕಡೆಯಿಂದನೇ ಹೋಗ್ತಾ ಇದ್ದೀನಿ. ಇಲ್ಲಿ 26 ಅಂತಿದೆ, ಇಲ್ಲಿ 25 ಅಂತ ಬಂತು, ಇವಾಗ 24ಗೆ ಹೋಗ್ತಿದ್ದೀರಲ್ಲ ಅಂತೇಳಿ, ಉಲ್ಟಾ ಬರ್ತಿದ್ದೀರಾ ಅಂಥೇಳಿ ಸ್ವಲ್ಪ ಚೇಂಜಸ್ ಆಗಿದೆ. ಡೋಂಟ್ ವರಿ. ಮಾನವನು ಉಗಮವಾದಂತಹ ಯುಗ. ಆನ್ಸರ್ ನಾನು ಕೊಡ್ತೀನಿ, ಇದಕ್ಕೆ ಪ್ಲೀಸ್ ಎಕ್ಸ್ಪ್ಲನೇಷನ್ ನೀವೇ ಕೊಟ್ಬಿಡಿ. ಇಂಗ್ಲೀಷ್ನಲ್ಲಿ ಬೇಕು ಅಂತ ಅಂದರೆ ದ ಎರಾ ಇನ್ ವಿಚ್ ಮ್ಯಾನ್ ಒರಿಜಿನೇಟೆಡ್. ಮೇನ್ ಆಗಿ ಫ್ಲೋರಾ ಆ್ಯಂಡ್ ಫೌನಾ ಅಂತ ಏನು ಹೇಳ್ತೀವಲ್ಲ, ಫ್ಲೋರಾ ಇಟ್ ಮೀನ್ಸ್ ಪ್ಲ್ಯಾಂಟ್ಸ್ಗಳ ಬಗ್ಗೆ ಹೇಳೋದು, ಹಾಗೆ ಫೌನಾ ಅಂತ ಅಂದರೆ ಇದು ಅನಿಮಲ್ಸ್ಗಳ ಬಗ್ಗೆ ಹೇಳೋದು. ಅನಿಮಲ್ಸ್ ಅಂತ ಹೇಳಿ ಬಂದರೆ ಇಲ್ಲಿ ನಾವು ನಮ್ಮ ಮನುಷ್ಯರು ನಾವೇನು ಹೇಳ್ತೀವಲ್ಲ, ಹ್ಯೂಮನ್ಸ್, ಇದರಲ್ಲೇ ಬರೋದು. ಸೊ ಆನ್ಸರ್ ಇದೇ ಸರಿಯಾಗಿರೋದು, ಕೊಯಿನೋಝೋಯಿಕ್ ಎರಾ ಅಂತ ಹೇಳಿ. ಅವರು ಇನೋಝೋಯಿಕ್ ಎರಾ ಕೋ ಸೈಲೆಂಟ್ ಆಗುತ್ತೆ, ಏನು ಕತೆ ಗೊತ್ತಿಲ್ಲ ನನಗೆ. ಕೊಯಿನೋಝೋಯಿಕ್ ಎರಾ ಅಂತ ಹೇಳಿ ನಾನು ಪ್ರೊನೌನ್ಸ್ ಮಾಡೋದು ಕಲ್ತಿರೋದು, ಕೊಯಿನೋಝೋಯಿಕ್ ಎರಾ.
ಬಟ್ ಇದರಲ್ಲಿ ನಾವು ನೋಡಬಹುದಾದಂಥದ್ದು ಬೇರೆ ಬೇರೆ, ಈಗ ಬೇರೆ ನಾವು ಒರಿಜಿನೇಟೆಡ್ ಬೇರೆ ಬೇರೆ ಇದೆ. ಬೈ ಯೂಸಿಂಗ್ ಇಮೇಜಸ್ ನಾನು ಹೇಳಬಹುದಿತ್ತು ಆ್ಯಕ್ಚುಲಿ, ಡೋಂಟ್ ವರಿ, ನಾನು ಇಮೇಜಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ತೋರಿಸ್ಬೇಕು ಅಂತೇಳಿ, ಬಟ್ ಐ ಫಾರ್ಗಾಟ್, ಅದನ್ನು ಆ್ಯಡ್ ಮಾಡೋದಕ್ಕೆ ಮರ್ತು ಹೋಯ್ತು ನನಗೆ. ಬಟ್ ನೀವು ಇದನ್ನು ಗೂಗಲ್ ಮಾಡಿ ನೋಡಿ ಪಿಕ್ಚರೈಸ್ ಸಿಗುತ್ತೆ ನಿಮ್ಗೆ, ಅದಕ್ಕೋಸ್ಕರ ಹೇಳಿದ್ದು ನಾನು. ನೆಕ್ಸ್ಟ್ ನೋಡೋಣ. ದಿಸ್ ಇಸ್ ಕಂಪ್ಲೀಟ್. ಎಸ್, ಸ್ಟೂಡೆಂಟ್ಸ್ ಗಿವ್ ರೀಸನ್ಸ್. ನೋಡ್ರಿ, ಕಾರಣ ಕೊಡ್ತಾ ಇದ್ದಾನೆ, ಕಾರಣೀಕರಿಸ್ತಾ ಇದ್ದಾನೆ. ವೈ ದ ಮೌಂಟೇನ್ ರೀಜನ್ ರಿಮೈನ್ ಕೋಲ್ಡ್ ಇನ್ ಸಮ್ಮರ್ ಆಲ್ಸೋ. ಬೇಸಿಗೆ ದಿನದಲ್ಲೂ ಕೋಲ್ಡ್ ಆಗಿರುತ್ತೆ, ತಂಪಾಗಿರುತ್ತೆ ಅಂತ ಹೇಳಿ ಮೌಂಟೇನ್ ರೀಜನ್ ಅಲ್ಲಿ. ಅದಕ್ಕೆ ಕಾರಣವನ್ನ ಕೊಡ್ತಾ ಇದ್ದಾನೆ. ನಾಲೆಜ್ ಆಗುತ್ತಾ ಇದು? ನೋ, ನಾಲೆಜ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಾ? ಒಂದು ಹೊಸದಾದಂಥ ಒಂದು ಸಿಚುಯೇಷನಿಗೆ ಅವನಲ್ಲಿರುವಂಥ ಒಂದು ಜ್ಞಾನವನ್ನ ಅಪ್ಲೈ ಮಾಡ್ತಾ ಇದ್ದಾನೆ. ಸೊ ದಿಸ್ ಇಸ್ ಕಾಲ್ಡ್ ಅಪ್ಲಿಕೇಶನ್. ಹಾಗಿದ್ರೆ ಅಪ್ಲಿಕೇಶನ್ ಅಲ್ಲಿ ಮತ್ತೆ ಯಾವ ಥರದ್ದು ಬರುತ್ತೆ ಅಂದರೆ, ಗಿವ್ ರೀಸನ್, ದಿಸ್ ಇಸ್ ದ ಗಿವ್ಸ್ ರೀಸನ್ ಇದೆಲ್ಲ, ದಿಸ್ ಇಸ್ ದ ಮೇಜರ್ ಒನ್. ಹಾಗೆ ಇಂಟರ್ಪ್ರಿಟ್ ಮಾಡೋದು, ನೆಕ್ಸ್ಟ್ ಅನಾಲಿಸಿಸ್ ಮಾಡೋದು, ಏನಾದರೂ ಸಿಚುಯೇಷನ್ಸ್ಗಳೆಲ್ಲ ಲೀಸ್ಟ್ ಔಟ್ ಮಾಡುವಂಥದ್ದು, ಇದೆಲ್ಲನೂ ನೀವು ನೋಡೋದು ಅಪ್ಲಿಕೇಶನಲ್ಲಿ. ಅರ್ಥ ಆಗ್ತಿದೆಯಾ? ಬಟ್ ಎಕ್ಸಾಂಪಲ್ಸ್ಗಳನ್ನ ಕೊಡ್ತಾನೆ, ಅದೆಲ್ಲ ಅಂಡರ್ಸ್ಟ್ಯಾಂಡಿಂಗಿಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಒನ್ ಇದೇ ನೋಡ್ಬೋದು ನೀವು. ಬೇಸಿಗೆಯಲ್ಲೂ ಪರ್ವತ ಪ್ರದೇಶಗಳ ತಂಪಾಗಿರುವುದು ವಿದ್ಯಾರ್ಥಿಗಳ ಕಾರಣವನ್ನು ಕೊಡ್ತಾ ಇದ್ದಾರೆ ಅನ್ನೋದಾದರೆ, ಆ ಒಂದು ಯಾವುದಕ್ಕೆ ಸೂಟಬಲ್ ಆಗುತ್ತೆ ಅಂತಂದರೆ ಜ್ಞಾನ, ಅರ್ಥೈಸುವಿಕೆ, ಅನ್ವಯ, ಕೌಶಲ್ಯ. ಸರಿಯಾದಂಥ ಉತ್ತರ ಆಗೋದು ಅನ್ವಯ. ಓಕೆ, ಮುಂದೆ ನೋಡೋಣ. Yes, the method of true evaluation is prove. ಸರಿಯಾದಂತಹ ಅಥವಾ ನೈಜತೆ, ನಿಜವಾದ, ನೀವೇನು ಕನ್ಸಿಡರ್ ಮಾಡ್ತೀರಾ ನಂಗೆ ಗೊತ್ತಿಲ್ಲ. ಇಲ್ಲಿ ಫಸ್ಟ್ ಇಂಗ್ಲೀಷ್ನಲ್ಲಿ ತಿಳಿಸ್ಬಿಡ್ತೀನಿ. ಇವ್ಯಾಲ್ಯೂಯೇಷನ್ ಎಟ್ ದ ಎಂಡ್ ಆಫ್ ದ ಕೋರ್ಸ್. ಒಂದು ಕೋರ್ಸ್ ಕಂಪ್ಲೀಟ್ ಆದ ನಂತರ ನಾವು ಇವ್ಯಾಲ್ಯೂಯೇಷನ್ ಮಾಡೋದಾ, ಅಥವಾ ಒಂದು ಕೋರ್ಸ್ ಅಂತ ಅಂದರೆ ಅದರಲ್ಲಿ 2 ಪಾರ್ಟ್ ಆಗಿ ಮಾಡ್ಕೊಳ್ಳೋದಾ? ಈಗ ನಾವು ಆ್ಯನ್ಯುವಲ್ ಮತ್ತು ಮಧ್ಯದಲ್ಲಿ ಒಂದು ಮಿಡ್ ಟರ್ಮ್ ಆ್ಯಂಡ್ ಆ್ಯನ್ಯುವಲ್ ಅಂತ ಏನು ಮಾಡ್ತೀವಲ್ವ, ಆ ಥರನ ಕಂಟಿನ್ಯೂಯಸ್ ಎಕ್ಸಾಮಿನೇಷನ್ ಮಾಡ್ತಾನೆ ಇರೋದಾ? ಫಾರ್ಮ್ಯಾಟಿವ್ ಇವ್ಯಾಲ್ಯೂಯೇಷನ್. ಇದ್ರ ಬದಲು ಅವ್ರು ಏನಾದರೂ CCE ಅಂತ ಹೇಳ್ಕೊಟ್ಟಿದ್ದರೆ ಇದು ಇನ್ನೂ ಮೋರ್ ಸೂಟಬಲ್ ಆಗ್ತಿತ್ತು ಆ್ಯಕ್ಚುಲ್ ಆಗಿ, ಟ್ರೂ ಇವ್ಯಾಲ್ಯೂಯೇಷನ್ ಅಂತ ಹೇಳಿ ಬಂದಾಗ. ಬಟ್ ಸರಿಯಾದಂತಹ ಉತ್ತರ ಫಾರ್ಮ್ಯಾಟಿವ್ ಇವ್ಯಾಲ್ಯೂಯೇಷನ್ ಕರೆಕ್ಟ್ ಆಗಿದೆ. ಬಟ್ ಯಾಕೆ ಕಂಟಿನ್ಯೂಸ್ ಎಕ್ಸಾಮಿನೇಷನ್ ತಪ್ಪಾಗುತ್ತೆ ಅಂತಂದರೆ, ಎಕ್ಸಾಮ್ ಮಾಡೋದೇ ಒಂದು ಕೋರ್ಸ್ನ ಉದ್ದೇಶ ಅಲ್ಲ ಫಸ್ಟ್ ಆಫ್ ಆಲ್ ಅಲ್ವಾ. ಬಿಹೇವಿಯರಲ್ ಚೇಂಜಸ್ನ ನೋಡಬೇಕು, ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಬರಬೇಕು. ಅದರಿಂದನೇ ಕಂಟಿನ್ಯೂಸ್ ಆಗಿ ಎಕ್ಸಾಮಿನೇಷನ್ ಮಾಡೋದು ಟ್ರೂ ಇವ್ಯಾಲ್ಯೂಯೇಷನ್ ಅಲ್ಲ. ಎಕ್ಸಾಮಿನೇಷನ್ ಅನ್ನೋದಕ್ಕಿಂತ ನಾವು ಇವ್ಯಾಲ್ಯೂಯೇಷನ್ಗೋಸ್ಕರ ಕೇವಲ ಎಕ್ಸಾಮ್ನ ಅಷ್ಟೇ ತಗೊಳ್ಳಲ್ಲ ಅಲ್ವಾ. ಅಲ್ಲಿ ಪ್ರಾಜೆಕ್ಟ್ಸ್ನ ಕೊಡ್ತೀವಿ, ಏನೋ ಒಂದು ಆ್ಯಕ್ಟಿವಿಟಿ ಕೊಡ್ತೀವಿ, ಅಷ್ಟೇ ಅಲ್ಲ ಒಂದು ಟ್ರಿಪ್ ಹೋಗ್ತೀವಿ ಅಲ್ವಾ. ಇದೆಲ್ಲದನ್ನು ಸಹಿತ ಅಲ್ಲಿ ನಾವು ಮಗುವಿನ ಒಂದು ಬಿಹೇವಿಯರಲ್ ಚೇಂಜಸ್ನ ನಾವು ನೋಡ್ಬೋದಲ್ವಾ. ಸೊ ಅದನ್ನು ಸಹಿತ ನಾವು ಕನ್ಸಿಡರ್ ಮಾಡ್ತೀವಿ ಫಾರ್ಮ್ಯಾಟಿವ್ ಇವ್ಯಾಲ್ಯೂಯೇಷನಲ್ಲಿ. ಅದಕ್ಕೋಸ್ಕರ ಮೋರ್ ಸೂಟಬಲ್ ಆನ್ಸರ್ ಈಸ್ ಫಾರ್ಮ್ಯಾಟಿವ್ ಇವ್ಯಾಲ್ಯೂಯೇಷನ್. ಈ ಕೆಳಗಿನ ವಿಧಾನಗಳಲ್ಲಿ ಯಾವುದು ನಿಜವಾದಂತಹ ಮೌಲ್ಯಮಾಪನ? ವರ್ಷಾಂತ್ಯದಲ್ಲಿ ಮಾತ್ರ ಮಾಡೋದು ಮೌಲ್ಯಮಾಪನ? ನೋ. 2 ಬಾರಿ ಮೌಲ್ಯಮಾಪನ ಮಾಡಿದ್ರೆ ಅದು ನಿಜವಾದಂತಹ ಮೌಲ್ಯಮಾಪನ ಆಗುತ್ತಾ? ನೋ. ಮಾಡುವುದು ನಿರಂತರವಾಗಿ ಪರೀಕ್ಷೆ ನಡೆಸುವುದು? ನೋ. ರೂಪಣಾತ್ಮಕ ಮೌಲ್ಯಮಾಪನ. ನಾನು ಎಕ್ಸಾಂಪಲ್ ನನಗೇನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸೊ ಮುಂದಕ್ಕೆ ಹೋಗ್ತಾ ಇದ್ದೀನಿ. ದ ಮೇನ್ ಪರ್ಪಸ್ ಆಫ್ ರೈನ್ ವಾಟರ್ ಹಾರ್ವೆಸ್ಟ್. ರೈನ್ ವಾಟರ್ ಹಾರ್ವೆಸ್ಟಿಂಗ್ ನಾವೇನಕ್ಕೆ ಮಾಡ್ತೀವಿ? ಮಳೆ ನೀರಿನ ಕೊಯ್ಲು ಅಂತ ಏನು ಕರಿತೀವಲ್ಲ, ಏನಕ್ಕೆ ಮಾಡ್ತೀವಿ ಅದನ್ನು? ಫಸ್ಟ್ ಆಫ್ ಆಲ್ ಮೇಯ್ನ್ ಆಗಿ ಮಳೆ ನೀರಿನ ಕೊಯ್ಲು ನಾವು ಮಾಡುವಂಥದ್ದು ಪರ್ಪಸ್ ಏನಪ್ಪ ನಮ್ಮದು ಅಂತಂದರೆ, ಗ್ರೌಂಡ್ ವಾಟರ್ ಅದು ರೀಚಾರ್ಜ್ ಮಾಡ್ತಾ ಇರೋದಕ್ಕೆ. ಲಾಸ್ ಆಗ್ತಿರುತ್ತೆ, ರೀಫಿಲ್ ಮಾಡ್ತಾನೆ ಇರಬೇಕಲ್ವಾ, ಅದಕ್ಕೋಸ್ಕರ. ರಿಸ್ಟೋರ್ ಫಾರೆಸ್ಟ್ ಆರ್ ಇನ್ಕ್ರೀಸಿಂಗ್ ಸಾಯಿಲ್ ಫರ್ಟಿಲಿಟಿ, ಈಸಿಯಾಗಿ ನೀವು ಅದನ್ನು ಎಲಿಮಿನೇಟ್ ಮಾಡಬಹುದು. ಡ್ಯಾಮ್ ವಾಟರ್ ಲೆವೆಲನ್ನು ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ನಾವೇನಾದರೂ ರೈನ್ ವಾಟರ್ ಹಾರ್ವೆಸ್ಟ್ ಮಾಡ್ತೀವಾ? ನೋ. ರೈನ್ ವಾಟರ್ ಹಾರ್ವೆಸ್ಟ್ ಕಾನ್ಸೆಪ್ಟ್ ಬಿಲ್ಡ್ ಆಗಿದ್ದೆ ಯಾವಾಗ ಗ್ರೌಂಡ್ ವಾಟರ್ನ ಲೆವೆಲ್ ಕಡಿಮೆ ಆಗ್ತಿದೆ ಅನ್ನೋ ಒಂದು ಇನ್ಫಾರ್ಮೇಷನ್ ಗೊತ್ತಾದಾಗ. ಸೊ ಅದಕ್ಕೋಸ್ಕರನೇ ಮೋರ್ ಸೂಟಬಲ್ ಆನ್ಸರ್ ದಟ್ ಈಸ್, ನೀವು ಹೇಳ್ಬೋದು ಸೆಕೆಂಡ್ ಒನ್, ಭೂಮಿಯೊಳಗಿನ ಜಲಮಟ್ಟದ ಮರುಪೂರಣ. ಅದೇನೇ ಸರಿಯಾದಂಥ ಉತ್ತರ ಆಗುತ್ತೆ. ಹಾಗಿದ್ರೆ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ. ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ನೋಡ್ತಿದ್ದೀರಾ, ನಾನ್ ಪ್ರೊಜೆಕ್ಟೆಡ್ ಏಡ್ ಯಾವುದು? ಹೌದು. ಯಾವುದು ಅಂತಂದರೆ ಓವರ್ ಹೆಡ್ ಪ್ರೊಜೆಕ್ಷನ್. ಇಲ್ಲಿ ಪ್ರೊಜೆಕ್ಷನ್ ಇದೆ ಅಂತ ಅರ್ಥ. ನಾನ್ ಪ್ರೊಜೆಕ್ಟೆಡ್ ಉಲ್ಟಾ ಅಲ್ವಾ, ಈಸಿಯಾಗಿ ನೀವು ಎಲಿಮಿನೇಟ್ ಮಾಡಬಹುದು.
ಅದೇ ರೀತಿಯಾಗಿ ನೆಕ್ಸ್ಟ್ ಎಪಿಡಿಯೋಸ್ಕೋಪ್, ಅದು ಸಹಿತ ಪ್ರೊಜೆಕ್ಟಿವ್. LCD ಹೆಸರಲ್ಲೇ ತಿಳಿಸ್ತಾ ಇದೆ, ಇದು ಸಹಿತ ಪ್ರೊಜೆಕ್ಟಿವ್ ಟೆಕ್ನಿಕ್ ಆಗುತ್ತೆ. ಬಟ್ ಬ್ಲ್ಯಾಕ್ ಬೋರ್ಡ್ ಇದೆಯಲ್ಲ, ದಿಸ್ ಇಸ್ ನಾಟ್ ಅ ಪ್ರೊಜೆಕ್ಟಿವ್ ಟೆಕ್ನಿಕ್. ಇದರಲ್ಲಿ ಏನಾಗುತ್ತೆ, ವಿ ರೈಟ್, ಯಾವುದೋ ಒಂದು ಸ್ಲೈಡ್ ಅನ್ನ ಇಟ್ಕೊಂಡು ನಾವು ಪಾಠ ಮಾಡಲ್ಲ ಅಲ್ಲಿ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ, ದಿಸ್ ಇಸ್ ದ ಬ್ಲ್ಯಾಕ್ ಬೋರ್ಡ್ ಇಸ್ ದ ನಾನ್ ಪ್ರೊಜೆಕ್ಟೆಡ್ ಏಡ್ ಆಗುತ್ತೆ. ನೋಡಬಹುದು ಈ ಕೆಳಗಿನವುಗಳಲ್ಲಿ ಯಾವುದು ಅಂದ್ರೆ, ಇಲ್ಲಿ ಫಸ್ಟ್ ಕರಿಹಲಿಗೆ, ಇಲ್ಲಿ ಆಪ್ಷನ್ 3 ನೋಡಬಹುದು. ಮೇ ಬಿ ನಾನು ಇಲ್ಲಿ ಉಲ್ಟಾ ಕೊಟ್ಟಿರ್ಬೋದು, ಡೋಂಟ್ ವರಿ. ಕರಿಹಲಿಗೆ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಟೀಚರ್ ಫ್ರಮ್ ಗುಲ್ಬರ್ಗಾ, ಬಿಜಾಪುರ್, ಕೊಡಗು ಮತ್ತು ಮಂಗಳೂರು ಪ್ಲಾನ್ ಟು ಟೇಕ್ ದೇರ್ ಸ್ಟೂಡೆಂಟ್ಸ್ ಟು ಫೀಲ್ಡ್ ವಿಸಿಟ್ ಟು ಲರ್ನ್ ಅಬೌಟ್ ಮೆರೈನ್ ಹ್ಯಾಬಿಟೇಟ್. ಮೆರೈನ್ ಹ್ಯಾಬಿಟೇಟ್ ನೀವು ಕನ್ನಡದವ್ರು ಇದ್ರೆ ಸ್ವಲ್ಪ ನೆಕ್ಸ್ಟ್ ನೋಡ್ಕೊಳ್ಳಂದ್ರೆ, ಮೆರೈನ್ ಹ್ಯಾಬಿಟೇಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಇರುವಂತಹ ಟೀಚರ್ಸ್ಗಳು ಏನು ಮಾಡ್ತಾ ಇದ್ದಾರೆ, ಪ್ಲಾನ್ ಮಾಡ್ತಿದ್ದಾರೆ ಹೋಗಿ ಫೀಲ್ಡ್ ವಿಸಿಟ್ ಕೊಡಬೇಕು ಅಂತ ಹೇಳಿ. ಅದರಲ್ಲಿ ಯಾರಿಗೆ ಅಡ್ವಾಂಟೇಜ್? ನಿಮಗೆ ಕ್ವಶನ್ ಇನ್ನೂ ಸೂಕ್ತವಾಗಿ ಅನಿಸ್ಲಿಲ್ಲ ಅಂತಂದ್ರೆ, ಈಗ ಗೌರ್ಮೆಂಟಿಂದನೋ ಅಥವಾ ಒಂದು ಇನ್ಸ್ಟಿಟ್ಯೂಟಿಂದನೋ, ಇನ್ಸ್ಟಿಟ್ಯೂಟ್ ಬೇಡ, ಎಜುಕೇಷನ್ ಸಿಸ್ಟಮ್ ಇಂದನೇ ಏನು ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ, ಎಲ್ಲ ಟೀಚರ್ಸ್ಗಳು ಏನು ಮಾಡಬೇಕು, ಫ್ರಮ್ ಗುಲ್ಬರ್ಗಾ, ಬಿಜಾಪುರ್ ಆ್ಯಂಡ್ ಕೊಡಗು, ಮಂಗಳೂರು ಇಲ್ಲಿರೋರು ಏನು ಮಾಡಬೇಕು, ಫೀಲ್ಡ್ ವಿಸಿಟ್ ಅನ್ನ ಕೊಡಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಮೆರೈನ್ ಹ್ಯಾಬಿಟೇಟ್ ಬಗ್ಗೆ ಮಕ್ಕಳಿಗೆ ತಿಳಿಸೋದಕ್ಕೋಸ್ಕರ ಅಂತ ನೀವೇನಾದ್ರು ಅಂತ ಹೇಳಿದ್ರು ಅಂತಂದ್ರೆ, ಅಲ್ಲಿ ಯಾರಿಗೆ ಅಡ್ವಾಂಟೇಜ್ ಜಾಸ್ತಿ ಇದೆ? ಅಫ್ಕೋರ್ಸ್ ಮಂಗಳೂರವ್ರಿಗೆ. ಮೆರೈನ್ ಹ್ಯಾಬಿಟೇಟ್ ನಾವು ಅಲ್ಲಿ ಅವರಂತೂ ನೋಡ್ತಾನೆ ಇರ್ತಾರೆ. ಸೊ ಈಸಿ ಟು ಗೋ, ಈಸಿ ಟು ವಿಸಿಟ್ ಅಲ್ವಾ. ಅದಕ್ಕೋಸ್ಕರ ಮೋರ್ ಅಡ್ವಾಂಟೇಜ್ ಈಸ್ ಫಾರ್ ಮಂಗಳೂರು ಪೀಪಲ್ಸ್. ನೋಡಬಹುದು, ಬಿಜಾಪುರ, ಗುಲ್ಬರ್ಗಾ, ಕೊಡಗು, ಮಂಗಳೂರು ಶಿಕ್ಷಕರು ಏನು ಮಾಡ್ತಾರೆ, ತಮ್ಮ ವಿದ್ಯಾರ್ಥಿಗಳಿಗೆ ಸಮುದ್ರ ಆವಾಸ ಕಲಿಕೆಗಾಗಿ ಕ್ಷೇತ್ರವನ್ನ ಅವರು ವಿಸಿಟ್ ಮಾಡಬೇಕು ಅಂತ ಹೇಳಿ ಅವರು ಪ್ಲಾನ್ ಮಾಡ್ಕೊಳ್ತಾರೆ. ಹಾಗಿದ್ರೆ ಯಾರಿಗೆ ತುಂಬಾ ಅನುಕೂಲಕರ ಅಂತಂದ್ರೆ, ಅದು ಮಂಗಳೂರವ್ರಿಗೆ. ಇದು ಕ್ವಶನ್ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸ್ವಲ್ಪ ಅಲ್ಲಿ ನೀವು ರೆಫರ್ ಮಾಡ್ಕೊಳ್ಳಿ. ಮುಂದೆ ನೋಡೋಣ. ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ಫಾರ್ ಬೇಕಿಂಗ್ ಪರ್ಪಸ್. ಬೇಕಿಂಗ್ ಸೋಡಾಗೆ ಇರುವಂತಹ ಇನ್ನಿತರ ಹೆಸರುಗಳು ಅಂತಂದ್ರೆ, ಸೋಡಿಯಂ ಬೈಕಾರ್ಬನೇಟ್, ಎಕ್ಸಾಕ್ಟ್ಲಿ ಸೋಡಿಯಂ ಬೈಕಾರ್ಬನೇಟ್, and sodium hydrogen carbonate, and ಇನ್ನೂ ಒಂದಿದೆ ಬೈಕಾರ್ಬನೇಟ್ ಆಫ್ ಸೋಡಾ. ಬೈಕಾರ್ಬನೇಟ್ ಆಫ್ ಸೋಡಾ ನೋಡ್ರಿ, ಮೂರು ಅಲ್ಲ, 4 ಹೆಸರು ಒಂದದ್ದೇ. ಒಂದು ನೆನ್ಪಿಟ್ಕೊಂಡ್ಬಿಟ್ರೆ ಉಳಿದಿದ್ದೆಲ್ಲ ಫ್ರೀ ಅನ್ನೋ ಥರ. ಹಾಗಿದ್ರೆ ಇದರ ಒಂದು ಕೆಮಿಕಲ್ ಫಾರ್ಮುಲಾ ನಾನು ಫಸ್ಟ್ ಬರೆದ್ಬಿಡ್ತೀನಿ. NaHCO3. ಅದಕ್ಕೋಸ್ಕರನೇ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಒಂದು, ಸೋಡಿಯಂ ಬೈಕಾರ್ಬನೇಟ್, ಹಾಗೆ ಬೈಕಾರ್ಬನೇಟ್ ಆಫ್ ಸೋಡಿಯಂ. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ದ ಕ್ವಶನ್. ಹಾಗಿದ್ರೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ ಅಲ್ಲಿ ನೋಡ್ಬೋದು ನೀವು, ಒಂದು Na ಅಂತ ಅಂದ್ರೆ ಸೋಡಿಯಂ, H ಅಂತ ಅಂದ್ರೆ ಹೈಡ್ರೋಜನ್, ಕಾರ್ಬನ್, ಆಕ್ಸಿಜನ್. ಇವು 4 ಯಾವ್ದ್ರಲ್ಲಿದೆ? ಆಪ್ಷನ್ ಬಿ ಅಲ್ಲಿದೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ತುಂಬಾ ಜನಕ್ಕೆ ಏನಾಗ್ಬಿಡುತ್ತೆ ಅಂತಂದ್ರೆ, Na ಅಂತಿರೋದ್ರಿಂದ ಅವರು ಸೋಡಿಯಂ ಆ್ಯಂಡ್ ಸಲ್ಫರ್ಗೆ ಕನ್ಫ್ಯೂಷನ್ ಆಗ್ತಾರೆ. ಅದಕ್ಕೋಸ್ಕರ ಕನ್ಫ್ಯೂಷನ್ ಮಾಡಬೇಕು ಅಂತಾನೆ ಸಲ್ಫರ್ ಕೊಟ್ಟಿದ್ದಾರೆ. ಇನ್ನು ನೈಟ್ರೋಜನ್ ಅದನ್ನೆಲ್ಲ ಯಾರು ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ ಅಂತ ಅನ್ಕೊಳ್ತೀನಿ, ಬಿಕಾಸ್ ಅವರು ಯೂಸ್ ಮಾಡಿರ್ತಾರೆ, ಗೊತ್ತಿರುತ್ತೆ ಅನ್ಕೊಳ್ತೀನಿ. ಮುಂದಕ್ಕೆ ಹೋಗೋಣ. ನಿಮಗೇನಾದರೂ ಈ PDF ಗಳ ಅವಶ್ಯಕತೆ ಇದೆ ಅಂದರೆ, ನೀವೇನೋ ಇದೇ ಒಂದು PDF ನೀವು ಸೆಂಡ್ ಮಾಡಿ ನನಗೆ ಅಂತ ಏನಾದರೂ ಕೇಳೋದಿದ್ರೆ, ಜಾಯಿನ್ TET ಡಿಸ್ಕಷನ್ ಗ್ರೂಪ್ಗೆ ಜಾಯ್ನ್ ಆಗ್ವಿ. ಆರ್ ನಮ್ಮದು ಇನ್ನೊಂದು ಗ್ರೂಪ್ ಇದೆ, CET KTET, ಅದರಲ್ಲೂ ಸಹಿತ ಎಲ್ಲರಿಗೂ ಚಾಟ್ ಮಾಡುವಂಥ ಆಪ್ಷನನ್ನೇ ನಾನು ಇಟ್ಟಿರೋದು, ಒಬ್ಬರಿಗೆ ಅಂತ ಏನಿಟ್ಟಿಲ್ಲ. ಅಂದರೆ ಅಡ್ಮಿನ್ ಮಾತ್ರ ಮಾಡಬೇಕು ಅನ್ನೋ ಥರ ಆಪ್ಷನ್ ಏನು ಇಟ್ಟಿಲ್ಲ ನಾನು. ಸೊ ಯಾರು ಬೇಕಾದರೂ ಕ್ವಶನ್ಸ್ಗಳನ್ನು ಕೇಳ್ಬೋದು. ಸೊ ಒಬ್ರಿಗೆ ಗೊತ್ತಿರೋದನ್ನ ಇನ್ನೊಬ್ರು ಶೇರ್ ಮಾಡ್ಕೊಳ್ಬೋದು. ಬಿಕಾಸ್ ಇದೊಂದು ಒಳ್ಳೆ ಆಪರ್ಚುನಿಟಿ ಅಲ್ವಾ, 1.5 ತಿಂಗಳಿದೆ ಅಷ್ಟೇ. ಸೊ ಈಸಿಯಾಗಿ ಎಲ್ಲರೂ ಚೆನ್ನಾಗಿ ಓದ್ಕೋಬಹುದು. ಸೊ ಲೆಟ್ಸ್ ಶೇರ್ ಅವರ್ ನಾಲೆಡ್ಜ್ ಅಷ್ಟೇ. ಎಲ್ಲರಿಗೂ ಒಂದೇ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಅನ್ನೋದು ಸುಳ್ಳು, ಬಟ್ ಶೇರ್ ಮಾಡ್ಕೊಂಡಾಗ ಇಟ್ ಹೆಲ್ಪ್ಫುಲ್, ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೋಸ್ಕರನೇ ಸರಿಯಾದಂಥ ಉತ್ತರ ಸೋಡಿಯಂ, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಇದ್ರ ಬಗ್ಗೆ ನಾನು ಇಲ್ಲೂ ಸಹಿತ ಲಾಸ್ಟ್ ಸ್ಲೈಡಲ್ಲೂ ಸಹಿತ ಹೇಳಿದ್ದೀನಿ, ನೋಡ್ಕೊಳ್ಳಿ. ದ ಬಯೋ ಇಂಡಿಕೇಟರ್ ಆಫ್ ಏರ್ ಪೊಲ್ಯೂಷನ್. ಜೈವಿಕ ಸೂಚಕ, ವಾಯು ಮಾಲಿನ್ಯದ ಜೈವಿಕ ಸೂಚಕ ಯಾವುದು? ಜೈವಿಕ ಸೂಚಕ ಅಂದ ತಕ್ಷಣ ಅಲ್ಲಿ ನಮಗೆ ಜೀವ ಇರುವಂಥದ್ದು ಅನ್ನೋದಂತೂ 100% ಗೊತ್ತಾಯಿತು. ಪಾಚಿನ, ಶಿಲೀಂಧ್ರಗಳ, ಕಲ್ಲು ಹೂವಿನ, ಬ್ಯಾಕ್ಟೀರಿಯಾನ? ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಕಲ್ಲು ಹೂವು,
ಲಿಚೆನ್ಸ್. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಲಿಚೆನ್ಸ್ಗಳು ಹೇಗಿರುತ್ತೆ, ಇವುಗಳು ನೀವು ಬಾರ್ಕ್ ಆಫ್ ದ ಟ್ರೀಸ್ ಅಂತ ಏನು ಕರಿತೀವಲ್ಲ ಅವುಗಳ ಮೇಲೆ ಪ್ಯಾಚಸ್ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಹಾಗೆ ಇದು ಇಟ್ ಈಸ್ ನೈದರ್ ಫಂಗೈ ನಾರ್ ಅ ಪ್ಲಾಂಟ್. ಇದು ಎರಡೂ ಹೌದು, ಅಂದರೆ ಎರಡೂ ಅಲ್ಲ ಅಂತ ಹೇಳಕ್ ಹೋಗ್ತಾರೆ. ಯಾಕಂದರೆ ಮೇಲಿನ ಒಂದು ಪದರ ಏನಾಗಿರುತ್ತೆ ಅಂತ ಅಂದರೆ ಇದು ಫಂಗಲ್ ಇಂದ ಆಗಿರುತ್ತೆ. ಅದಕ್ಕೋಸ್ಕರ ಇದು ಎರಡು ಪಾಯಿಂಟ್ ನಿಮಗೆ ಗೊತ್ತಿರಲಿ ಅನ್ನೋದಕ್ಕೋಸ್ಕರ ನಾನು ತಿಳಿಸ್ಕೊಟ್ಟಿದ್ದೀನಿ. ಕಲ್ಲು ಹೂಗಳ ಒಂದು ಪ್ರೆಸೆನ್ಸಿಂದ ನಾವೇನು ಮಾಡೋಕ್ಕಾಗುತ್ತೆ, ಏರ್ ಪೊಲ್ಯೂಷನನ್ನು ನಾವು ಇಂಡಿಕೇಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆನಾ. ಮ್ಯಾಗ್ನೆಟ್ ಲಾಸಸ್ ಇಟ್ಸ್ ಮ್ಯಾಗ್ನೆಟಿಕ್ ಪವರ್ ಯಾವಾಗ? ಕನ್ನಡದಲ್ಲಿ ನೋಡೋದಾದ್ರೆ, ಆಯಸ್ಕಾಂತ ತನ್ನ ಕಾಂತತ್ವವನ್ನು ಕಳೆದುಕೊಳ್ಳುವಂತಹ ಸಂದರ್ಭ ಯಾವಾಗ? ಕಾಯಿಸಿದಾಗ್ಲೋ, ಅಥವಾ ಅದ್ರ ಮೂಲಕ ನಾವು ವಿದ್ಯುತ್ತನ್ನು ಹರಿಸಿದಾಗ್ಲೋ, ಅಥವಾ ಅದನ್ನು ನಾವು ತಂಪು ನೀರಿನಲ್ಲಿ ಮುಳುಗಿಸಿದಾಗ್ಲೋ, ಆಯಸ್ಕಾಂತವನ್ನು ಮಣ್ಣಿನಲ್ಲಿ ಮುಚ್ಚಿದಾಗ್ಲೋ. ಇದಂತೂ ಈಸಿಯಾಗಿ ಎಲಿಮಿನೇಟ್ ಮಾಡ್ಬಿಡ್ತೀರಾ ಅಲ್ವಾ. ವಿದ್ಯುತ್ ಹರಿಸಿದಾಗ್ಲೂ ಅಲ್ಲ. ಯಾಕೆಂತಂದರೆ ಇದನ್ನೇ ನಾವು ಯೂಸ್ ಮಾಡ್ತೀವಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ತಿಳ್ಕೊಳ್ಬೇಕು ಅಂದಾಗ. ಮತ್ತು ಇನ್ನೂ ಈ ಥರ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬರುತ್ತೆ. ಅಲ್ಲೂ ಸಹಿತ ನೀವು ಒಂದು 8th 7th ಅಲ್ಲಿ ಹೀಟಿಂಗ್ ಎಫೆಕ್ಟ್, ಮ್ಯಾಗ್ನೆಟಿಕ್ ಎಫೆಕ್ಟ್ ತಿಳ್ಕೊಳ್ತೀರಾ. ಈಗೇನು 10th ಸ್ಟ್ಯಾಂಡರ್ಡು ಇದೆ, ಮಿಸ್ ಮಾಡದೆ ಓದ್ಕೊಳ್ಳಿ, ಇಟ್ ಈಸ್ ಇಂಪಾರ್ಟೆಂಟ್. ಹಾಗೆ ನೀವು ಡೈನಮೋ ಬಗ್ಗೆ ಓದೋಕ್ಕಿಂತ ಮುಂಚೆ, ಮೋಟಾರ್ ಬಗ್ಗೆ ಓದ್ಕೊಳ್ಳೋದಕ್ಕಿಂತ ಮುಂಚೆ ಈ ಎಲ್ಲ ಕಾನ್ಸೆಪ್ಟ್ಸ್ಗಳು ನಿಮಗೆ ಗೊತ್ತಿತ್ತು ಅಂದರೆ 100% ಇಟ್ ಹೆಲ್ಪ್ಸ್ ಯು. ಫಸ್ಟ್ ಬೇಸಿಕ್ ಬೇಕು. ನೀವು 10th ಸ್ಟ್ಯಾಂಡರ್ಡಲ್ಲೇ ಇರುವಂಥ ಸಿಲೆಬಸ್ನ ಹೆಚ್ಚಾಗಿ ಕೇಳ್ತಿದ್ದಾರೆ ಅಂತ ಹೇಳಿ ತುಂಬ ಜನ 10th ಸ್ಟ್ಯಾಂಡರ್ಡಿಂದ ಫಸ್ಟ್ ಓದ್ಬಿಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ನೋ, ಫಸ್ಟ್ ಯು ಹ್ಯಾವ್ ಟು ನೋ ಅಬೌಟ್ ದ ಬೇಸಿಕ್ ಗೊತ್ತಿತ್ತು ಅಂತಂದರೆ ನಿಮಗೆ 10th ಸ್ಟ್ಯಾಂಡರ್ಡ್ ಏನೂ ಅಲ್ವೇ ಅಲ್ಲ. ಅದಕ್ಕೋಸ್ಕರ ಫಸ್ಟ್ ಕೂತ್ಕೊಂಡು 10th ಸ್ಟ್ಯಾಂಡರ್ಡ್ ಓದಿ. ಕಾಯಿಸಿದಾಗ ಏನಾಗುತ್ತೆ, ಆಯಸ್ಕಾಂತ ತನ್ನ ಕಾಂತತ್ವವನ್ನು, ಮ್ಯಾಗ್ನೆಟಿಕ್ ಪವರ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಕಳ್ಕೊಳ್ಳುತ್ತೆ. ಕಾಯಿಸಿದಾಗ ಅಷ್ಟೇನಾ? ಹಾಗೆ ನೀವು ಮೇಲಿಂದ ಜೋರಾಗಿ ಬಿಟ್ಟಾಗ, ಅಂದರೆ 3 ಹೈಟಿಂದ ಬಿಟ್ಟಾಗ, ಆಮೇಲೆ ಅದನ್ನು ಚೆನ್ನಾಗಿ ಕುಟ್ಟಿದಾಗ, ಹ್ಯಾಮರ್ ಮಾಡಿದಾಗ, ಹ್ಯಾಮರ್ ಪರ್ಫೆಕ್ಟ್ ವರ್ಡ್, ಹ್ಯಾಮರ್ ಮಾಡಿದಾಗ, ಅದನ್ನು ನಾವು ಜೋರಾಗಿ ಹೊಡೆದಾಗ, ಹ್ಯಾಮರ್ ಅಂತ ಹೇಳ್ತೀವಲ್ಲ ಅದರಿಂದ ಹೊಡೆದಾಗ, ಇದು ಒಂದು ಕಡೆ. ಇನ್ನೊಂದು ಕಡೆ ನಮಗೆ ಈ ಮ್ಯಾಗ್ನೆಟ್ಸ್ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಅಂದರೆ, ಇದನ್ನು ನೀವು ಡಿಜಿಟಲ್ ಏನು ಡಿವೈಸಸ್ಗಳಿರ್ತಾವಲ್ಲ, ಕ್ಯಾಸೆಟ್ಗಳು, ಲ್ಯಾಪ್ಟಾಪ್, ಇದರ ಹತ್ರ ಈ ಮ್ಯಾಗ್ನೆಟ್ಸ್ಗಳನ್ನು ಇಡಬಾರ್ದು. ಯಾಕಂದರೆ ಲ್ಯಾಪಲ್ಲಿ ಅಥವಾ ನೀವು ಕಂಪ್ಯೂಟರ್ PC ಅಥವಾ ಏನಾದರೂ TV ಇದ್ರ ಹತ್ರ ಎಲ್ಲ ಇಟ್ಟಾಗ ಅದರಲ್ಲಿರುವಂತಹ ಮೆಮೊರೀಸ್ಗಳನ್ನು ಇದು ರಿಮೂವ್ ಮಾಡಿಬಿಡುತ್ತೆ. ಇದ್ರ ಬಗ್ಗೆನೂ ಗೊತ್ತಿರಲಿ. ಆ್ಯಂಡ್ ಇದಿಷ್ಟೇ ಅಲ್ಲ, ಯಾವಾಗ ಆಯಸ್ಕಾಂತ ತನ್ನ ಕಾಂತತ್ವ ಇನ್ನೂ ಕಳೆದುಕೊಳ್ಳುತ್ತೆ ಅಂತ ಅಂದರೆ, ಯಾವಾಗ ಇವು ಬಾರ್ ಮ್ಯಾಗ್ನೆಟ್ಸ್ ಇರ್ತಾವಲ್ಲ, ಈ ಬಾರ್ ಮ್ಯಾಗ್ನೆಟ್ಸ್ಗಳನ್ನು ನಾವು ಸ್ಟೋರ್ ಮಾಡಿಡಬೇಕಾದ್ರೆ ಇದ್ರ ಮಧ್ಯ ಒಂದು ವುಡ್ ಪಾರ್ಟಿಕಲ್ನ, ಒಂದು ವುಡ್ ಸಬ್ಸ್ಟೆನ್ಸ್ ಏನಾದರೂ ಇಡಬೇಕು. ಜೊತೆಗೆ ಇವುಗಳನ್ನು ಅನ್ಲೈಕ್ ಪೋಲ್ಸ್ಗಳು ಬರಬೇಕು. ಆದ ರೀತಿಯಾಗಿ ಇಲ್ಲಿ ನಾರ್ತ್ ಇತ್ತು ಅಂತಂದರೆ ಈ ಕಡೆ ಸೌತ್ ಇರಬೇಕು. ಆ ಥರ ಅಪೋಸಿಟ್ ಪೋಲ್ಸ್ಗಳನ್ನು ಇಟ್ಟಿರಬೇಕು. ಇದು ಯಾವಾಗ ಬಾರ್ ಮ್ಯಾಗ್ನೆಟ್ ಯೂಸ್ ಮಾಡಿದಾಗ. 2 ಹಾರ್ಸ್ ಶೂ ಮ್ಯಾಗ್ನೆಟ್ಸ್ಗಳೇನಾದರೂ ಇತ್ತು ಅಂತಂದರೆ ಇದಕ್ಕೆ ಎರಡಕ್ಕೂ ಜಾಯಿನ್ ಆಗೋ ರೀತಿಯಲ್ಲಿ ಯಾವುದಾದ್ರೂ ಒಂದು ಐರನ್ ಪಾರ್ಟಿಕಲ್ ಯಾವುದಾದ್ರೂ ಒಂದಿತ್ತು ಅಂದರೆ ಅದನ್ನು ಇಡಬೇಕು, ಅದ್ರ ಜೊತೆಗೆ ಇಡಬೇಕು. ಆವಾಗ ಅದು ಹಾಳಾಗೋದಿಲ್ಲ, ಅದರ ಪವರ್ ಹಾಳಾಗೋದಿಲ್ಲ ಮೇಯ್ನಾಗಿ. ಓಕೆನಾ. ಇದಿಷ್ಟ ಆದಮೇಲೆ ಮುಂದೆ ವಿಚ್ ಆರ್ಗನೆಲ್ಸ್ ಆಫ್ ಎ ಸೆಲ್ ಆರ್ ಕಾಲ್ಡ್ ಸೂಸೈಡ್ ಬ್ಯಾಗ್ಸ್? ಆತ್ಮಹತ್ಯೆ ಸಂಚಿಗಳು ಅಂಥೇಳಿ ಯಾವುದು ಕರಿತೀವಿ ನಾವು? ನೀವು ನೋಡಬಹುದು ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳನ್ನು ನೋಡಿ. ರೈಬೋಸೋಮ್ಸ್, ಲೈಸೋಸೋಮ್ಸ್, ಮೈಟೋಕಾಂಡ್ರಿಯಾ, ಗಾಲ್ಗಿ ಕಾಂಪ್ಲೆಕ್ಸ್. ಸರಿಯಾಗಿದೆ, ಉತ್ತರ ಸರಿಯಾಗಿದೆ. ದಟ್ ಈಸ್ ಲೈಸೋಸೋಮ್ಸ್. ಇದು ಆತ್ಮಹತ್ಯೆ ಸಂಚಿಗಳು ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ರೈಬೋಸೋಮ್ಸ್ಗಳಿಗೆ ನಾವೇನಂತ ಕರಿತೀವಿ? ಇದಕ್ಕೆ ಪ್ರೋಟೀನ್ ಸಿಂಥಸಿಸ್ ಅಂತ ಹೇಳಿ, ಪ್ರೋಟೀನ್ನ ಸಿಂಥಸಿಸ್ ಆಗೋದೇ ಇಲ್ಲಿ ರೈಬೋಸೋಮ್ಸ್ಗಳಲ್ಲಿ, ಪ್ರೋಟೀನ್ ಫ್ಯಾಕ್ಟರೀಸ್. ಅದಕ್ಕೋಸ್ಕರ ಇದನ್ನು ಪ್ರೋಟೀನ್ ಫ್ಯಾಕ್ಟರೀಸ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಮೈಟೋಕಾಂಡ್ರಿಯಾ ಇದಕ್ಕೆ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಹೇಳಿ ಕರಿತೀವಿ, ಪವರ್ ಹೌಸ್ ಆಫ್ ದ ಸೆಲ್. ಯಾಕೆ? ಇಲ್ಲೇ ನಿಮಗೆ ATP ಸಿಂಥಸಿಸ್ ಆಗೋದು. ATP ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಷ್ಟೇ. ATP ಎಲ್ಲ ರಿಲೀಸ್ ಆಗೋದಿಲ್ಲಿ. ಗಾಲ್ಗಿ ಸಂಕೀರ್ಣಗಳು ಕ್ಲೋರೋಪ್ಲಾಸ್ಟ್ ಹೇಳ್ತೀನಿ. ಕ್ಲೋರೋಪ್ಲಾಸ್ಟ್ದು ಅಂತಂದರೆ ಇಟ್ ಈಸ್ ಫಾರ್ ಎಗೇನ್ ಇದು ನಿಮಗೆ ಪ್ರೊಟೆಕ್ಟರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಗಾಲ್ಗಿ ಸಂಕೀರ್ಣಗಳಿಗೆ ಮೇಲ್ ಮ್ಯಾನ್ ಅಂತ ಹೇಳಿ ಕರಿತೀವಿ. ಯಾಕಂತಂದರೆ ಇಲ್ಲಿ ಪ್ರೊಡ್ಯೂಸ್ ಆಗಿರುವಂಥ ಪ್ರೋಟೀನ್ಸ್ಗಳೇನಿರುತ್ತಲ್ವ, ಈ ಪ್ರೋಟೀನ್ಸ್ಗಳನ್ನು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ಈ ಗಾಲ್ಗಿ ಕಾಂಪ್ಲೆಕ್ಸ್ಗಳು. ಸೊ ತುಂಬ ಕನ್ಫ್ಯೂಸಿಂಗ್ ಅನಿಸುತ್ತೆ, ಎಲ್ಲ ಪಿ ಅಲ್ಲೇ ಬರುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು
powerhouse, this is protein factory, ribosome, PR or RP, class RP, yes, powerhouse of the cell. Next chloroplast, ಇದು ಸಹಿತ ಪ್ರೊಟೆಕ್ಟಾರ್. ಗಾಲ್ಗಿ ಕಾಂಪ್ಲೆಕ್ಸ್ ಆರ್ ಗಾಲ್ಗಿ ಸಂಕೀರ್ಣಗಳು ಅಂತ ಏನು ಕರಿತೀವಲ್ಲ, ಇವು ಮೇಲ್ಮಾನ್ ಅಂತ ಹೇಳಿದೆ, ದಟ್ ಈಸ್ ಮತ್ತು ಪ್ರೋಟೀನ್ ಡಿಸ್ಟ್ರಿಬ್ಯೂಟರ್ ಅಂತಲೂ ಹೇಳ್ತೀವಿ. ಇದ್ರ ಬಗ್ಗೆ ಇಷ್ಟು ಮಾಹಿತಿ ನೆನಪಿರಲಿ, ಮುಂದೆನೂ ಕೇಳುವಂಥ ಸಾಧ್ಯತೆ ಇರುತ್ತೆ, ಅದಕ್ಕೋಸ್ಕರನೇ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೂಸೈಡ್ ಬ್ಯಾಗಿಗೆ ಲೈಸೋಸೋಮ್ ಅಂತೀವಿ, ಆ್ಯಂಡ್ ರೈಬೋಸೋಮ್ಸ್ಗೆ ಪ್ರೋಟೀನ್ ಸಿಂಥಸಿಸ್ ಆಗೋದು. ಮೈಟೋಕಾಂಡ್ರಿಯಾದಲ್ಲಿ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಹೇಳ್ತೀವಿ. ಆ್ಯಂಡ್ ಇದು ಇಲ್ಲೇ ಎನರ್ಜಿ ಸಿಂಥಸಿಸ್ ಆಗುವಂಥದ್ದು. ಗಾಲ್ಗಿ ಕಾಂಪ್ಲೆಕ್ಸ್ಗೂ ಏನು ಅಂತ ಹೇಳಿ ಗೊತ್ತಾಯ್ತು ಅಂದ್ಕೊಳ್ತೀನಿ. ಮುಂದೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಪ್ಲ್ಯಾಂಟ್ ಸೀಡ್ಸ್ ಆರ್ ಯೂಸ್ಡ್ ಫಾರ್ ಪ್ರೊಡ್ಯೂಸಿಂಗ್ ಬಯೋಡೀಸಲ್? ನೋಡಿ, ಲಾಸ್ಟ್ 2014 ಸಹಿತ ಬಯೋಡೀಸಲ್ ಬಗ್ಗೆ ಕೇಳಿದ್ದಾರೆ, ಪ್ರಶ್ನೆ ಕೇಳಿದರು ಅಲ್ವಾ? ಯಾರು ನೋಡಿಲ್ಲ ಇದುವರೆಗೂ ನೋಡಿ ನೋಟ್ ಮಾಡ್ಕೊಳ್ರಿ ಬೇಗ. 2014 ಕೇಳಿರುವಂತಹ ಬಯೋಡೀಸೆಲ್ ಬಗ್ಗೆ ಏನು ಕೇಳಿದ್ದಾರೆ ನೋಡ್ಕೊಳ್ಳಿ. ಎಗೇನ್ 2015 ಸಹಿತ ಸೈನ್ಸ್ ಪಾರ್ಟಲ್ಲಿ ಬಯೋಡೀಸೆಲ್ ಬಗ್ಗೆ ಕೇಳಿದ್ದಾರೆ. ಹಾಗಿದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಎಕ್ಸಾಕ್ಟ್ಲಿ ಜಟ್ರೋಪ. ಇದ್ರ ಬಗ್ಗೆ ಇನ್ನೂ ಮುಂದೆ ಕೇಳ್ಬೋದಾ? ನೆಕ್ಸ್ಟ್ ಮುಂದೆ ಏನು ಕೇಳಿಲ್ಲ, ಸಾಕು, ಇಷ್ಟು ಗೊತ್ತಿದ್ರೆ ಸಾಕು. ಮುಂದೆ ನೋಡೋಣ. The World Water Day is observed on, ಯಾವಾಗ? ವಿಶ್ವ ಜಲ ದಿನಾಚರಣೆ ಆಚರಿಸಲಾಗುವಂತಹ ದಿನ ಯಾವುದು? ಫಸ್ಟಿಂದ ನೋಡ್ಕೊಬಂದ್ಬಿಡೋಣ. 5 ಜೂನ್ ಏನಿರುತ್ತೆ ಇವತ್ತು? ಇದು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ. ರೀಸೆಂಟಾಗಿ ಆಗಿದೆ ಅಲ್ವಾ, ಸೊ ಗೊತ್ತಿರುತ್ತೆ ಎಲ್ಲರಿಗೂ. ಆ್ಯಂಡ್ ಏಪ್ರಿಲ್ 22 ಎಲ್ಲರೂ ಮನೇಲಿದ್ರಿ, ದಟ್ ಈಸ್ ವರ್ಲ್ಡ್ ಅರ್ತ್ ಡೇ. ಎಸ್, ಅರ್ತ್ ಡೇ. May 22, this is also International Biodiversity Day. Yes. March 22, it is simple World Water Day. Water Day. ಓಕೆ, ನೋಟ್ ಮಾಡ್ಕೊಳ್ಳಿ, ಕೇಳುವಂಥ ಸಾಧ್ಯತೆ ಇದೆ. ನಿಮಗೇನಾದರೂ ಇದ್ರ ಬಗ್ಗೆ ಲೀಸ್ಟ್ ಬೇಕು, ಯಾವುದ್ರ ಬಗ್ಗೆ ಯಾವ್ದು ಕೇಳ್ತಾರೆ, ಯಾವುದು ಇಂಪಾರ್ಟೆಂಟ್, ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಮೀ. ನಾನು ಆಲ್ರೆಡಿ ಹೇಳಿದ್ದೀನಿ ಕಾಂಟ್ಯಾಕ್ಟ್ ಡೀಟೇಲ್ಸ್. ಆರ್ ನಿಮಗೆ ನಮ್ಮ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಆರ್ ನನ್ನ ಚಾನಲ್ನ ಡಿಸ್ಕ್ರಿಪ್ಷನ್ ನಿಮಗೆ ಎಬೌಟ್ ಅಂತ ಏನು ಸಿಗುತ್ತಲ್ವ, ಅಲ್ಲಿ ಹೋಗಿ ನೋಡಿ. ಅಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ನ ಒಂದು ಲಿಂಕ್ ಇದೆ, ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಇನ್ ಇನ್ಸ್ಟಾಗ್ರಾಮ್ ಆಲ್ಸೋ. ಮುಂದೆ ನೋಡೋಣ. ಅಮಾಂಗ್ ದ ಫಾಲೋಯಿಂಗ್ ಫೋರ್ಸ್, ವಿಚ್ ಫೋರ್ಸ್ ರೆಡ್ಯೂಸಸ್ ಸ್ಪೀಡ್ ಆ್ಯಂಡ್ ಸ್ಟಾಪ್ಸ್ ಆ್ಯನ್ ಆಬ್ಜೆಕ್ಟ್ ಮೂಮೆಂಟನ್ನು? ಈಗ ಒಂದು ವಸ್ತು ಜೋರಾಗಿ ಓಡ್ತಾ ಇದೆ, ಅದನ್ನು ನಿಲ್ಲಿಸ್ಬೇಕು. ಒಂದು ಅಂದರೆ ಅದರ ಸ್ಪೀಡನ್ನು ಕಡಿಮೆ ಮಾಡಬೇಕು. ಹೇಗೆ? ಇನ್ನೊಂದೇನು, ಸ್ಟಾಪ್ ಮಾಡಬೇಕು ಅದನ್ನು. ಅದಕ್ಕೆ ಯೂಸ್ ಮಾಡುವಂತಹ ಬಲ ಯಾವುದು? ಅಲ್ಲಿ ಆ್ಯಕ್ಟ್ ಆಗುವಂತಹ ಬಲ ಯಾವುದು? ಈಸಿ ಘರ್ಷಣಾ ಬಲ. ಎಕ್ಸಾಕ್ಟ್ಲಿ ಫ್ರಿಕ್ಷನಲ್ ಫೋರ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ಉಳಿದಿರುವಂಥ ಫೋರ್ಸ್ ಬಗ್ಗೆ ನೋಡ್ಕೋಬೋದು, ಈಸಿ ಇದೆ, ಅದೇನು ಅಷ್ಟೊಂದು ಸದ್ಯಕ್ಕೆ ಬೇಡ. ಫ್ರಿಕ್ಷನಲ್ ಫೋರ್ಸ್ ಅಂತಂದರೆ ಯಾವಾಗ ಫ್ರಿಕ್ಷನಲ್ ಫೋರ್ಸ್ ಇರುತ್ತೆ ಅನ್ನೋದು ಗಮನ ಇರಲಿ. ಯಾವಾಗ ನೀವು ಈಸಿಯಾಗಿ ಮೂವ್ ಆಗೋಕ್ಕಾಗುತ್ತೆ, ಈಸಿಯಾಗಿ ವಾಕ್ ಮಾಡೋಕ್ಕಾಗುತ್ತೆ, ದೇರ್ ಈಸ್ ಎ ಫ್ರಿಕ್ಷನಲ್ ಫೋರ್ಸ್. ಯಾವಾಗ ನೀವು ಓಡ್ತಿರೋರು ಸ್ಟಾಪ್ ಮಾಡೋಕ್ಕಾಗುತ್ತೆ, ದೇರ್ ಈಸ್ ಎ ಫ್ರಿಕ್ಷನಲ್ ಫೋರ್ಸ್. ನಾವು ಮೂವ್ ಮಾಡಿರುವಂತಹ ಬಾಲ್ ನಿಂತ್ಕೊಳ್ಳೋಕೆ ಸಾಧ್ಯ ಆಯಿತಾ? ದಿಸ್ ಈಸ್ ಡ್ಯೂ ಟು ಫ್ರಿಕ್ಷನಲ್ ಫೋರ್ಸ್. ನಾವು ಮೂವ್ ಮಾಡಿರುವಂಥ ಬಾಲ್, ನನ್ನ ಬಲವನ್ನು ನಾವು ಫೋರ್ಸನ್ನು ಅಪ್ಲೈ ಮಾಡಿಬಿಟ್ಟು ಒಂದು ಬಾಲ್ಗೆ ಅಥವಾ ಯಾವುದೋ ಒಂದು ವಸ್ತು ಮೇಲೆ ಹಾಕಿದ್ದೀನಿ, ಅದು ಮೂವ್ ಆಗ್ತಾನೇ ಇದೆ ಅಂತಂದರೆ ದೇರ್ ಈಸ್ ನೋ ಫ್ರಿಕ್ಷನಲ್ ಫೋರ್ಸ್ ಅಂತ. ಆ್ಯಕ್ಚುಲಿ ಫ್ರಿಕ್ಷನ್ಲೆಸ್ ಸರ್ಫೇಸ್ ಅನ್ನೋದು ಇಲ್ಲವೇ ಇಲ್ಲ ಆ್ಯಕ್ಚುಲಾಗಿ. ಆದರೆ ಈ ಥರ ಒಂದು ಕಾನ್ಸೆಪ್ಟ್ ಬಂದಾಗ ನನಗೊಂದು ಡೌಟ್ ಬರೋದೇನು ಅಂತ ಅಂದರೆ, ನಮ್ಮ ಅರ್ತ್ ಏನಿದೆಯಲ್ಲ, ಇಟ್ ಈಸ್ ಆಲ್ವೇಸ್ ಇನ್ ಅ ಮೋಷನ್, ರೈಟ್? ಕರೆಕ್ಟ್, ಅದು ಮೋಷನಲ್ಲೇ ಇರುತ್ತೆ. 24 days ಆ್ಯಂಡ್ 365 1/4 days. ಎಸ್, ಎಕ್ಸಾಕ್ಟ್ಲಿ 1 year ಆ್ಯಂಡ್ 1 day. ಹೌದು, ನಿಮಗೆ ಗೊತ್ತಿದೆ. 24 days ಅಲ್ಲ, 24 hours ನಾನು ಹೇಳಿದಲ್ಲ ಅದು. ಇದು ಕಂಟಿನ್ಯೂಸ್ಲಿ ಮೋಷನ್ ಇದೆ ಅನ್ನೋದಾದರೆ, ಹಾಗಿದ್ರೆ ಇಸ್ ದೇರ್ ಎನಿ ಫ್ರಿಕ್ಷನಲ್ ಫೋರ್ಸ್ ಆರ್ ನಾಟ್? ಅಲ್ಲಿ ಫ್ರಿಕ್ಷನಲ್ ಫೋರ್ಸ್ ಇದೆಯೋ ಇಲ್ವೋ ಹಾಗಿದ್ರೆ? ಸೊ ಅದು ಮೇಯ್ನಾಗಿ ಬೇಕಾಗಿರೋಂಥದ್ದು. ಪ್ಲೀಸ್ ಯಾರಿಗಾದರೂ ಗೊತ್ತಿದೆ, ಪ್ಲೀಸ್ ಡೂ ಶೇರ್. ಆರ್ ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ಕಾಂಟ್ಯಾಕ್ಟ್ ಮಾಡಿ ತಿಳಿಸಿ. ಒಬ್ಬರಿಂದನೇ ಎಲ್ಲಾದರೂ ತಿಳ್ಕೊಳ್ಳೋಕ್ಕಾಗುತ್ತೆ ಅನ್ನೋದು ಸುಳ್ಳು. ಆದರೆ ಐ ಹೆಲ್ಪ್ ಯು. ನಾನು ನಿಮಗೆ TETಗೆ ಎಲಿಜಿಬಲ್ ಆಗೋದಕ್ಕೆ ಡೆಫಿನೆಟ್ಲಿ ಐ ಹೆಲ್ಪ್ ಯು. ಬಟ್ ಈ ಥರದ ಕಾನ್ಸೆಪ್ಟ್ಸ್ಗಳನ್ನು ಡಿಸ್ಕಸ್ ಮಾಡೋದ್ರಿಂದ ಇಬ್ಬರೂ ನಾಲೆಜ್ ಶೇರ್ ಆಗುತ್ತಲ್ವ, ಅದಕ್ಕೋಸ್ಕರ. ನೆಕ್ಸ್ಟ್ ಮುಂದೆ ನೋಡೋಣ. ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇನ್ ಸ್ಟೋರಿ ಟೆಲ್ಲಿಂಗ್ ಫ್ರಮ್ ದ ಬೆಸ್ಟ್ ಎಕ್ಸಾಂಪಲ್, ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಸೂಕ್ತವಾಗಿದೆ ಅನ್ನೋದನ್ನು ನೀವು
ಐಡೆಂಟಿಫೈ ಮಾಡಬೇಕು. ವೇಸ್ಟ್ ಮ್ಯಾನೇಜ್ಮೆಂಟ್, ತ್ಯಾಜ್ಯಗಳ ನಿರ್ವಹಣೆಯನ್ನು ಮಾಡಬೇಕು ಅನ್ನೋದಾದರೆ, ಸ್ಟೋರಿ ಟೆಲ್ಲಿಂಗ್ ಮೂಲಕ ಮಾಡ್ಕೋಬಹುದು ಅನ್ನೋದಾದರೆ ಯಾವ ಸ್ಟೋರಿನ ನೀವು ಸೆಲೆಕ್ಟ್ ಮಾಡ್ತೀರಾ ಅಂತ ಹೇಳಿ. ಆಪ್ಷನ್ಸ್ಗಳನ್ನು ನೀವು ನೋಡೋದಾದರೆ, ಮದುವೆ ಮನೆಯಲ್ಲಿ ಒಂದು ದಿನ, ಕಾಡಿನಲ್ಲಿ ಬೇಟೆಯಾಡುವಂತಹ ರಾಜ, ಸ್ಟೋರಿ ಆಫ್ ಜಕಲ್ ಆ್ಯಂಡ್ ಸೌರ್ ಗ್ರೇಪ್ಸ್, ಸ್ಟೋರಿ ಆಫ್ ರಾಬಿಟ್ ಆ್ಯಂಡ್ ಟಾರ್ಟೈಸ್. ಇದರಲ್ಲಿ ಏನು ತಿಳ್ಕೊಳಕ್ಕೆ ಸಾಧ್ಯ? ದಿಸ್ ಈಸ್ ದ ಸ್ಟೋರಿ, ನಾಟ್ ರಿಲೇಟೆಡ್ ಟು ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ವಾ. ಇಲ್ಲಿ ಸರಿಯಾದಂತಹ ಉತ್ತರ ಮದುವೆ ಮನೆಯಲ್ಲಿ ಒಂದು ದಿನ. ಅಲ್ಲಿ ಊಟ ಉಳಿಯುತ್ತೆ, ಅದು ವೇಸ್ಟಾಗಿ ಹೋಗಬಾರ್ದು. ಮೇಯ್ನಾಗಿ ಜೊತೆಗೆ ಒಂದು ಕಡೆ ಆದರೆ ವೇಸ್ಟ್ಗಳೆಲ್ಲ ಅಲ್ಲೇ ಬಿಸಾಕಿ ಹೋಗ್ತಾರೆ. ಆ ಥರ ನಾವು ಬಿಲ್ಡ್ ಮಾಡ್ಕೊಳ್ತಾ ಹೋಗಬಹುದು. ಅವಾಗ ನಿಮ್ಮ ಮನೇಲಿ ಏನಾದರೂ ಮದುವೆ ಎಲ್ಲ ಹೋಗಿದ್ದೀರಾ, ಈ ಥರದ್ದೆಲ್ಲ ಅವ್ರ ಕಡೆಯಿಂದನೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ನಾವು ಕಾನ್ಸೆಪ್ಟನ್ನು ಬಿಲ್ಡ್ ಮಾಡೋ ಸಾಧ್ಯತೆ ಇರುತ್ತೆ. ಆ್ಯಕ್ಚುಲಿ ದಿಸ್ ವೇಸ್ಟ್ ಮ್ಯಾನೇಜ್ಮೆಂಟ್ ಚಾಪ್ಟರ್ ನಿಮಗೆ 6th ಸ್ಟ್ಯಾಂಡರ್ಡಲ್ಲಿದೆ, ಅಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ನೀವು ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಹೆಚ್ಚು 6th ಮತ್ತು 10th ಪೇಪರಲ್ಲಿರುವಂಥದ್ದೇ ಕೇಳ್ತಾರೆ. 6th ಆ್ಯಕ್ಚುಲಿ ನಿಮಗೆ ಸಿಂಪಲ್ ಅನಿಸಿದ್ರು ತುಂಬ ಇನ್ಬಿಲ್ಟ್ ಅಂತೀವ ಅಥವಾ ಡೆಪ್ತಲ್ಲಿರುವಂಥ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಕಾಂಟ್ಯಾಕ್ಟಲ್ಲಿ ಇರಿ, ಯಾವಾಗಲೂ ಹೇಳ್ಕೊಡ್ತೀನಿ ಯಾವ ಥರ ಅಂಥೇಳಿ. ಮುಂದಿನ ಒಂದು ಪ್ರಶ್ನೆ ನೋಡ್ಬೋದು ನೀವು, ದಟ್ ಈಸ್ ರಿಲೇಟೆಡ್ ಟು ಪ್ಯಾರಾಫಿನ್ ಕಾಗದ. ಆ್ಯಕ್ಚುಲಿ ಕ್ವಶನ್ ನೋಡ್ತಿದ್ದಂಗೆ ತುಂಬ ಜನ ಈಸಿಯಾಗಿ ಹೇಳ್ಬಿಡ್ತಾರೆ, ಬಿಕಾಸ್ ಇಟ್ಸ್ ಫುಲ್ ನೇಮ್ ಈಸ್ ಪ್ಯಾರಾಫಿನ್ ವ್ಯಾಕ್ಸ್ ಪೇಪರ್ ಅಂತ ಹೇಳಿ. ನೀವು ನೋಡಿರ್ಬೋದು ಬಾಕ್ಸ್ಗಳ ನೇಮಲ್ಲೆಲ್ಲ ಪ್ಯಾರಾಫಿನ್ ವ್ಯಾಕ್ಸ್ ಪೇಪರ್ ಅಂಥೇಳಿ. ಸೊ ಈಸಿಯಾಗಲಿ ಡೆಫಿನೇಷನ್ ಹೇಳಿಬಿಡ್ತಾರೆ, ವ್ಯಾಕ್ಸ್ ಪೇಪರ್ ಇದು ಅಂಥೇಳಿ. ವ್ಯಾಕ್ಸ್ ಪೇಪರ್, ಟಿಶ್ಯೂ ಪೇಪರ್ ಮತ್ತು ಇವೆಲ್ಲ ಈ ಪೇಪರ್ಸ್ಗಳೇನಿದಾವಲ್ಲ ಇವೆಲ್ಲ ಯೂಶಲಿ ಪೇಪರ್ ಪಲ್ಪ್ ಅಂತೇಳಿ ಕರಿತೀವಲ್ಲ, ಪಲ್ಪ್ಸ್, ಅದರಿಂದ ಮಾಡುವಂಥದ್ದು. ಲಿಟ್ಮಸ್ ಪೇಪರ್ ಇದೆಯಲ್ಲ, ಗೊತ್ತಿದೆಯಾ? ಯಾರಾದರೂ ಹೇಳ್ಬೋದಾ? ಟೇಕ್ ಅ ಟೈಮ್. ಆ್ಯಕ್ಚುಲಿ ಇದನ್ನು ಒಬ್ಬರು ಹೇಳಿದರು ನನಗೆ, ಟೈಮ್ ತೊಗೊಂಡು ಸ್ವಲ್ಪ ಪಾಸ್ ಕೊಟ್ಟು ಮಾಡಿ ಅಂಥೇಳಿ. ಸಾರಿ, ಐ ಫಾರ್ಗಾಟ್. ನೆಕ್ಸ್ಟ್ ಟೈಮಿಂದ ಡೆಫಿನೆಟ್ಲಿ. ಲಿಟ್ಮಸ್ ಪೇಪರ್ ಇದನ್ನು ನೀವು ಲಿಚೆನ್ಸ್ ಒಂದು ಡೈಸ್ಗಳಿಂದ ಯೂಸ್ ಮಾಡುವಂಥದ್ದು. ಲಿಟ್ಮಸ್ ಪೇಪರನ್ನು ಫಾರ್ ಆ್ಯಸಿಡ್ ಬೇಸ್ ಇಂಡಿಕೇಟರ್ ಆಗಿ ಯಾವ ಸೊಲ್ಯೂಷನ್ ಆ್ಯಸಿಡ್, ಯಾವ ಸೊಲ್ಯೂಷನ್ ಬೇಸ್ ಅಂಥೇಳಿ, ಆಮ್ಲ ಯಾವುದು ಪ್ರತ್ಯಾಮ್ಲ ಯಾವುದು ಅಂಥೇಳಿ ತಿಳ್ಕೊಡೋದಕ್ಕೆ ನಾವಲ್ಲಿ ಯೂಸ್ ಮಾಡುವಂಥ ಒಂದು ಇಂಡಿಕೇಟರ್ ಯಾವುದಾಗಿರುತ್ತೆ ಅಂದರೆ ದಟ್ ಈಸ್ ಲಿಟ್ಮಸ್ ಪೇಪರ್ ಆಗಿರುತ್ತೆ. ಓಕೆನಾ? ಅದನ್ನು ನೀವು ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು ಲಿಚೆನ್ಸ್ಗಳಿಂದನೇ. ನೋಡಿ, ಲಿಚೆನ್ಸ್ ಬಗ್ಗೆನೇ ಕೇಳಿದ್ದಾರೆ. ಎಗೇನ್ ಇಲ್ಲಿ ಆಪ್ಷನ್ ಕೊಟ್ಟಿರೋದು ಎಷ್ಟು ರಿಲೇಟಿವ್ ಆಗಿದೆ ಅಲ್ವಾ. ಹಾಗೆ ಲಿಟ್ಮಸ್ ಪೇಪರ್ ಅಂತ ಹೇಳಿ ಬಂದಾಗ ನಾನು ಇನ್ನೊಂದು ಕಾನ್ಸೆಪ್ಟ್, ದಟ್ ಈಸ್ ಬ್ಲೂ ಆ್ಯಂಡ್ ರೆಡ್ ಲಿಟ್ಮಸ್ ಪೇಪರ್. ಯಾವಾಗ ಟರ್ನ್ ಆಗುತ್ತೆ, ಯಾವಾಗ ಏನಿದ್ದಾಗ ಅಂದರೆ ಆ್ಯಸಿಡ್ ಇದ್ದಾಗ ರೆಡ್ ಟು ಬ್ಲೂ ಚೇಂಜ್ ಆಗುತ್ತೆ. ಈಸ್ ಇಟ್ ರೈಟ್? ನೋ, ಸಾರಿ. ಬೇಸ್ ಇದ್ದಾಗ ಇಟ್ ಈಸ್ ಫ್ರಮ್ ರೆಡ್ ಟು ಬ್ಲೂ, ಆ್ಯಸಿಡ್ ಇದ್ದಾಗ ಇಟ್ ಈಸ್ ಫ್ರಮ್ ಬ್ಲೂ ಟು ರೆಡ್. ಓಕೆ, ಈಸಿ ಇದೆ ಅಲ್ವಾ? ಹೇಳ್ಬೋದು ಅಂದ್ಕೊಳ್ತೀನಿ. ಎಸ್. ಅದೇ ರೀತಿಯಾಗಿ ಫಿಲ್ಟರ್ ಪೇಪರ್, ಇದು ಸಹಿತ ಸೆಲ್ಯುಲೋಸ್ಗಳಿಂದ ಮಾಡಿರುವಂಥದ್ದು. ಆಲ್ವೇಸ್ ಗೊತ್ತಿರೋಂಥದ್ದು, ಅದೆಲ್ಲ ಸಿಂಪಲ್ ಆಗಿದೆ. ಫಿಲ್ಟರ್ ಪೇಪರ್ ಬಂದಾಗ ವ್ಯಾಟ್ಮನ್ ಫಿಲ್ಟರ್ ಪೇಪರ್, ಅದರ ಒಂದು ಪೋರ್ ಸೈಜ್ ಇದೆಲ್ಲ ಇಂಪಾರ್ಟೆಂಟ್ ಆ್ಯಕ್ಚುಲಿ, ನೋಡ್ಕೊಳ್ಳಿ. ನೆಕ್ಸ್ಟ್, ಟೈಪ್ ಆಫ್ ಎಲೆಕ್ಟ್ರಿಸಿಟಿ ಸಪ್ಲೈಡ್ ಫಾರ್ ಡೊಮೆಸ್ಟಿಕ್ ಕನ್ಸಂಪ್ಷನ್. ನಿಮ್ಮ ಮನೆಗಳಲ್ಲಿ ಯೂಸ್ ಮಾಡುವಂತಹ ಕರೆಂಟ್ ಟೈಪ್ ಯಾವುದು? ಡೈರೆಕ್ಟ್ ಕರೆಂಟಾ ಅಥವಾ ಆಲ್ಟರ್ನೇಟಿಂಗ್ ಕರೆಂಟಾ? ಎರಡೇ ಕನ್ಫ್ಯೂಷನ್ ತುಂಬ ಜನಕ್ಕಿರೋದು. ನೇರ ವಿದ್ಯುತ್ ಅಥವಾ ಪರ್ಯಾಯ ವಿದ್ಯುತ್. ಉಳಿದಿರೋದು ಯಾವುದೂ ಅಲ್ಲ, 100% ಹೇಳ್ಬಿಡ್ತೀರಾ, ಇವ್ಯಾವೂ ಅಲ್ಲ. ಯಾವುದಿರ್ಬೋದು, ಡೈರೆಕ್ಟ್ ಅಥವಾ ಆಲ್ಟರ್ನೇಟಿಂಗ್ ಕರೆಂಟ್ ಆಗಿರುತ್ತೆ. ಡೈರೆಕ್ಟ್ ಕರೆಂಟ್ ಅಂತಂದರೆ ಇಟ್ ಫ್ಲೋಸ್ ಓನ್ಲಿ ಇನ್ ಒನ್ ಡೈರೆಕ್ಷನ್ ಅಂತ ಹೇಳಿ. ಸೊ ಡೈರೆಕ್ಟ್ ಕರೆಂಟ್ ಇದನ್ನು ಯೂಸ್ ಮಾಡಲ್ಲ, ಆಲ್ಟರ್ನೇಟಿಂಗ್ ಕರೆಂಟನ್ನೇ ಯೂಸ್ ಮಾಡೋದು. ಆಲ್ಟರ್ನೇಟಿಂಗ್ ಕರೆಂಟಲ್ಲಿ ಏನುತ್ತೆ, ಪೀರಿಯಾಡಿಕಲಿ ಚೇಂಜ್ ಆಗ್ತಿರುತ್ತೆ ಡೈರೆಕ್ಷನ್, ಅದಕ್ಕೋಸ್ಕರ ಆಲ್ಟರ್ನೇಟಿಂಗ್ ಕರೆಂಟನ್ನೇ ಯೂಸ್ ಮಾಡುವಂಥದ್ದು. ಗೊತ್ತಿರಲಿ, ಇದ್ರ ಬಗ್ಗೆನೂ ಕೇಳ್ತಾರೆ. ಇದರ ಮೇಲೇ ನಿಮಗೆ ಮುಂದೆ ಕಾನ್ಸೆಪ್ಟ್ ನಾನು ನೋಡಿ 10th ಸ್ಟ್ಯಾಂಡರ್ಡ್ದೇ ಎಗೇನ್ ರಿಪೀಟ್ ಕ್ವಶನು. ಸೊ ಇದನ್ನು ಇಂಡೈರೆಕ್ಟಾಗಿ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೋಬೇಕು ನೀವು. ಹಸಿರು ಮನೆ ಪರಿಣಾಮದಿಂದ ಭೂಮಿಯ ಮೇಲೆ ಆಗುವಂಥ ಪರಿಣಾಮ. ನೋಡಿ, ಲಾಸ್ಟ್ 2014 ಸಹಿತ ಗ್ರೀನ್ ಹೌಸ್ ಎಫೆಕ್ಟ್ ಬಗ್ಗೆ ಇತ್ತು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಿಮಗೇನಾಗುತ್ತೆ, ಗ್ರೀನ್ ಹೌಸ್ ಎಫೆಕ್ಟ್, ಗ್ಲೋಬಲ್ ವಾರ್ಮಿಂಗ್ ಮತ್ತು ಓಝೋನ್ ಲೇಯರ್ ಡಿಪ್ಲೀಷನ್, ಇವೆಲ್ಲವೂ ಲಿಂಕ್ಡ್ ಕಾನ್ಸೆಪ್ಟ್. ಒಂದು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಇವೆಲ್ಲ ಲಿಂಕ್ ಬಂದು ಹೋದಂಗೆ. ಓಝೋನ್ ಡೇ ಅಂತೇಳಿ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ, ಇದೆಲ್ಲ ಬೇಕಾಗಿರುವಂಥ ಕಾನ್ಸೆಪ್ಟ್ ಆ್ಯಕ್ಚುಲಿ. ಹಸಿರು ಮನೆ ಪರಿಣಾಮ ಅಂತೇನು ಹೇಳ್ತಿದ್ದೀವಲ್ಲ, ಈ ಹಸಿರು ಮನೆ ಪರಿಣಾಮದಿಂದ ಆಗುವಂತಹ, ಭೂಮಿಯ ಮೇಲೆ ಆಗುವಂಥ ಪರಿಣಾಮ ಯಾವುದು ಅಂತಂದರೆ ಅದು ಭೂಮಿಯ ತಾಪದಲ್ಲಿ ಹೆಚ್ಚಳ ಆಗುತ್ತೆ. ಕಡಿಮೆ ಆಗೋದಾ? ನೋ ನೆವರ್. ಯಾಕಂದರೆ CO2 ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು ಅಂತಂದರೆ ಅದೇ ಪಾಸಿಬಿಲಿಟೀಸ್. ನಾನೊಂದು ವಿಡಿಯೋ ಮಾಡಿದ್ದೆ ಆ್ಯಕ್ಚುಲಿ, ಏರ್ನಲ್ಲಿ ಇರುವಂಥ ಕಾನ್ಸಂಟ್ರೇಷನ್ ಏನಿರುತ್ತಲ್ಲ, ಕಾಂಪೋಸಿಷನ್ ಏನಿದೆಯಲ್ಲ, ಮೇಜರಾಗಿ ನೈಟ್ರೋಜನ್, ಆಕ್ಸಿಜನ್, CO2,
ಉಳಿದಿರುವಂಥದ್ದು ಆರ್ಗಾನ್ ಗ್ಯಾಸ್ ಅಥವಾ ಇನ್ನರ್ಟ್ ಗ್ಯಾಸ್ ಅಂತ ಏನು ಹೇಳ್ತೀವಲ್ಲ ಅದು. ಆಕ್ಸಿಜನ್ ಜಾಸ್ತಿ ಆಯಿತು ಅಂದರೆ ಏನಾಗುತ್ತೆ, ಯಾವಾಗ ಬರ್ನಿಂಗ್ ಸ್ಟಾರ್ಟ್ ಆಯಿತು ಅಂತಂದರೆ, ದಹನ ಕ್ರಿಯೆ ಜಾಸ್ತಿ ಆಯಿತು ಅಂತಂದರೆ ಆಗೇನಾಗುತ್ತೆ, ಅದು ನಿಲ್ಲೋದೇ ಇಲ್ಲ. ಎಲ್ಲಿವರೆಗೂ ಆಕ್ಸಿಜನ್ ಸಪ್ಲೈ ಇರುತ್ತೋ ಅಲ್ಲಿವರೆಗೂ ದಹನ ಕ್ರಿಯೆ ಕಂಪ್ಲೀಟ್ ಆಗ್ತಾನೆ ಇರುತ್ತೆ ಅಲ್ವಾ. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇತ್ತು ಅಂತ ಅಂದ್ಕೊಳ್ರಿ, ನಾವು ಅನ್ಕೊತೀವಿ ಆ್ಯಕ್ಚುಲಿ ಪ್ಯೂರ್ ಆಕ್ಸಿಜನ್ ಸಿಕ್ತು ಅಂತಂದರೆ ನಾವು ಇನ್ನೂ ನಮ್ಮ ಒಂದು ಮೆಮೊರಿ ಪವರ್ ಚೆನ್ನಾಗಿರುತ್ತೆ, ನಾವು ಪ್ಯೂರ್ ಆಕ್ಸಿಜನ್ ಇನ್ಹೇಲ್ ಮಾಡ್ಬೋದು, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಪ್ಯೂರ್ ಆಕ್ಸಿಜನ್ ತಗೊಳ್ಳಿದ್ರೆ ನಮಗೆ ಹೈಪರ್ ಟಾಕ್ಸಿಸಿಟಿ ಅಂತೇನೋ ಒಂದು ಕಾಯಿಲೆ ಅದು ಬರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇತ್ತು ಅಂತಂದರೆ ಟೆಂಪ್ರೇಚರ್ ರೈಸ್ ಆಗುತ್ತೆ, ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ, ನಮ್ಮ ಏನು ಅರ್ಥದ್ದು ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಗ್ಲೋಬಲ್ ವಾರ್ಮಿಂಗಿಂದ ಓಝೋನ್ ಲೇಯರ್ ಡಿಪ್ರೆಷನ್, ಲಿಂಕ್ಡ್ ಕಾನ್ಸೆಪ್ಟ್ಸ್ ಇವೆಲ್ಲ. ಓಕೆನಾ. ನೆಕ್ಸ್ಟ್ ಮುಂದೆ ನೋಡೋಣ. ಕಾಮನ್ ಅಡಲ್ಟ್ರೆಂಟ್ ಮಿಕ್ಸ್ಡ್ ಇನ್ ಮಿಲ್ಕ್ ಪೌಡರ್. ಆ್ಯಕ್ಚುಲಿ ದಿಸ್ ಕಾನ್ಸೆಪ್ಟ್ ಇದೆಯಲ್ಲ, ಓಲ್ಡ್ ಸಿಲೆಬಸ್ಸಲ್ಲಿ ಫುಡ್ ಅಡಲ್ಟ್ರೇಷನ್ ಅಂಥೇಳಿ ಒಂದು ಚಾಪ್ಟರೇ ಇತ್ತು. ಅಲ್ಲಿ ಅದು ಇದ್ದಿದ್ದರಿಂದನೇ ಹೆಚ್ಚಾಗಿ ಕೇಳ್ತಿದ್ರು ಏನೋ ಗೊತ್ತಿಲ್ಲ. ಬಟ್ ಸಿಲೆಬಸ್ ಚೇಂಜ್ ಆಗಿರೋದ್ರಿಂದ ಈ ಕ್ವಶನ್ ಮತ್ತೆ ಅಗೇನ್ ರಿಪೀಟ್ ಆಗಿಲ್ಲ. ಅಡಲ್ಟ್ರೆಂಟ್ ಬಗ್ಗೆ ನಿಮಗೆ 2014 ಸಹಿತ ಒಂದು ಕ್ವಶನ್ ಇತ್ತು. ಅಲ್ಲೂ ಸಹಿತ ಕೇಳಿರೋದ್ರಿಂದ ನನ್ನ ಒಂದು ಅನಿಸಿಕೆ ಏನಂತಂದರೆ, ಸಿಲೆಬಸ್ ಚೇಂಜ್ ಆಗಿರೋದ್ರಿಂದ ಮುಂದೆ ಅಂತ ಕೇಳೋ ಸಾಧ್ಯತೆ ಇಲ್ಲ. ನಾನು ಮತ್ತು ಮಾಡೆಲ್ TT ಕ್ವಶನ್ ಪೇಪರ್ಸ್ಗಳೆಲ್ಲ ಇದೆ ನನ್ನ ಹತ್ರ, ನೀವು ಬೇಕಾದರೆ ಕಲೆಕ್ಟ್ ಮಾಡ್ಕೋಬಹುದು. ಓನ್ಲಿ ವೆನ್ ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್ ಅಷ್ಟೇ. ನಾನು ಹೇಳ್ತೀನಿ, ಪದೇ ಹೇಳ್ತೀನಿ, ಹೂ ಹ್ಯಾವ್ ದಟ್ ಇಂಟ್ರೆಸ್ಟ್ ಅವ್ರಿಗೆ ಮಾತ್ರ ಸಪೋರ್ಟ್ ಮಾಡೋಕ್ಕಾಗುತ್ತೆ. ಯಾಕಂದರೆ ಯೂಸ್ ಆ್ಯಂಡ್ ಥ್ರೋ 100% ಯೂಸ್ ಆ್ಯಂಡ್ ಥ್ರೋ ಮಾಡ್ಕೊಬಿಡ್ತಾರೆ. ಅದಕ್ಕೋಸ್ಕರ ಫುಡ್ ಅಡಲ್ಟ್ರೇಷನ್ ಇಲ್ಲಿ ಸರಿಯಾದಂಥ ಉತ್ತರ ಸ್ಟಾರ್ಚ್ ಆ್ಯಂಡ್ ಶುಗರ್, ಪಿಷ್ಟ ಮತ್ತು ಸಕ್ಕರೆ. ಎಕ್ಸಾಕ್ಟ್ಲಿ ಪಿಷ್ಟ ಮತ್ತು ಸಕ್ಕರೆ. ಕನ್ನಡ ಚುಚ್ಚೂರು ಇವಾಗ ಎಲ್ಲ ಪ್ರೊನೌನ್ಸಿಯೇಷನ್ ಸಖತ್ತಾಗಿ ಕಲ್ತ್ಬಿಟ್ಟಿದ್ದೀನಿ ನಾನು. ಎಕ್ಸ್ಪ್ಯಾನ್ಷನ್ ಆಫ್ ICT ಯಾರು ಹೇಳ್ತೀರಾ? ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಕನ್ಸರ್ವೇಷನ್ ಟೆಕ್ನಾಲಜಿ, ಕಮ್ಯುನಿಕೇಷನ್ ಟೆಕ್ನಾಲಜಿ, ಇಂಟರ್ನಲ್. ನೋಡಿರಿ, ಕರೆಕ್ಟ್ ಆನ್ಸರ್ ಫಸ್ಟ್ ಒನ್. ಕನ್ನಡದಲ್ಲಿ ಅದಕ್ಕೋಸ್ಕರ ಡೈರೆಕ್ಟಾಗಿ ಕೊಟ್ಟಿದ್ದೀನಿ ಅಷ್ಟೇ. ICTಯ ವಿಸ್ತರಣಾ ರೂಪ ಯಾವುದು? ನೇಮ್ ದ ಕನ್ನಡಿಗ ಸೈಂಟಿಸ್ಟ್ ಹೂ ಗಾಟ್ ಭಾರತ ರತ್ನ ಅವಾರ್ಡ್. ಹೂಸ್ ದ್ಯಾಟ್? ನನಗಂತೂ ಆ್ಯಕ್ಚುಲಿ ದಿಸ್ ಕ್ವಶನ್ ಇಸ್ ಫೇವ್ರೇಟ್ ಆ್ಯಕ್ಚುಲಿ. ಯಾಕೆ ಅಂತ ಅಂದರೆ, ಮೇಯ್ನಾಗಿ ಸರಿಯಾದಂಥ ಉತ್ತರ ಟೇಕ್ ಟೈಮ್ ತಗೊಳ್ಳಿ. ತುಂಬ ಜನಕ್ಕೆ ಹೇಳ್ಬೋದು ವಿಶ್ವೇಶ್ವರಯ್ಯ ಅಂತ ಹೇಳ್ಬೋದು, ಅಬ್ದುಲ್ ಕಲಾಂ ಅಂತಲೂ ಹೇಳ್ಬೋದು. ಬಟ್ ಸರಿಯಾದಂಥ ಉತ್ತರ CNR ರಾವ್. ಹೀ ಈಸ್ ದ ಒನ್ ಹೂ ಸ್ಟಡಿಡ್ ಇನ್ ಸಹ್ಯಾದ್ರಿ ಸೈನ್ಸ್ ಕಾಲೇಜ್ ವಿಚ್ ಈಸ್ ಇನ್ ಅವರ್ ಡಿಸ್ಟಿಕ್ ಶಿವಮೊಗ್ಗದಲ್ಲಿರುವಂಥದ್ದು. ಈವನ್ ನಾನು ಸ್ಟಡಿ ಮಾಡಿರೋದು ಸಹಿತ ಸಹ್ಯಾದ್ರಿ ಸೈನ್ಸ್ ಕಾಲೇಜ್ನಲ್ಲೇ. ಸೊ ಮೋರ್ ಫೇವ್ರೇಟ್ ಅಷ್ಟೇ. ನಮ್ಮ ಲೆಕ್ಚರ್ಸ್ ಎಲ್ಲ ಹೇಳ್ತಾಯಿದ್ರು ನಮಗೆ, CNR ರಾವ್ ಅವರು ನಮ್ಮ ಕಾಲೇಜಿನಲ್ಲಿ ಓದಿದ್ದು ಅಂತೆಲ್ಲ ಹೇಳಿದರು ನಮಗೆ. ಸೊ ಅದಕ್ಕೋಸ್ಕರ ನಮಗೆ ನೆನಪಿದೆ. ಸೊ ಭಾರತದ ರತ್ನ ಪ್ರಶಸ್ತಿ, ನಾವೇನು ಭಾರತ ರತ್ನ ಪ್ರಶಸ್ತಿ ಅಂತ ಏನು ಕರಿತೀವೋ ಅದು ಕನ್ನಡದ ವಿಜ್ಞಾನಿ ಯಾರು ಅಂತಂದರೆ ದಟ್ ಈಸ್ ಡಾಕ್ಟರ್ CNR ರಾವ್, ಭಾರತ ರತ್ನ ಅವಾರ್ಡ್. ನೆಕ್ಸ್ಟ್, ನೇಮ್ ದ ಕೆಮಿಕಲ್ ಹ್ಯಾವಿಂಗ್ ಮಾಲಿಕ್ಯುಲರ್ ಫಾರ್ಮುಲಾ. ಇದನ್ನು ಈ ಥರ ಕೊಟ್ಟಾಗ ತುಂಬ ಜನ ನೀವು ಈಸಿಯಾಗಿ ಗೆಸ್ ಮಾಡ್ಬೋದು. ಆ್ಯಕ್ಚುಲಿ ಕೊಟ್ಟಿರೋ ಟೈಪಿಂಗ್ ತಪ್ಪಿದೆ. H2PO4 ಇದೇ ಥರನೇ ಬರೀಬೇಕು, ಕೆಳಗಡೆನೇ ಬರೀಬೇಕು, ಪಕ್ಕದಲ್ಲಿ ಬರೀಬಾರ್ದು. ಆ್ಯಕ್ಚುಲಿ H2PO4 ನೋಡಿರಿ, ಒಂದು ಕ್ಯಾಲ್ಶಿಯಂ ಅಂತ ಇದೆ, ಹೈಡ್ರೋಜನ್ ಇದೆ, ಫಾಸ್ಫರಸ್ ಇದೆ. ಇವೆರಡೂ ಸೇರಿಬಿಟ್ಟು ಫಾಸ್ಫೇಟ್ ಆಗುತ್ತೆ ಆ್ಯಕ್ಚುಲಿ, ಹೌದಲ್ವಾ? ಸೊ ಈಗ ನೋಡ್ತಾ ಬನ್ನಿರಿ, ಯೂರಿಯಾನ 100% ಅಲ್ಲ. ಯಾಕೆ ಅಂದರೆ ಯೂರಿಯಾದಲ್ಲಿ ನೈಟ್ರೋಜನ್ ಇರಬೇಕು, ಹೈಡ್ರೋಜನ್ ಇರಬೇಕು ಅಲ್ವಾ? ಸೊ ದಿಸ್ ಇಸ್ ನಾಟ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಸೂಪರ್ ಸಲ್ಫೇಟ್ ಅಂತಂದರೆ ನೋಡೋಣ ಮುಂದೆ. ಅಮೋನಿಯಂ ಫಾಸ್ಫೇಟ್. ಅಮೋನಿಯಂ ಅಂತಂದ್ರೆ ಏನು? NH4 ಇರಬೇಕು ಅಥವಾ NH3 ಇರಬೇಕು. ಅಮೋನಿಯಂ ಅಂತಂದರೆ NH4+, ಅದು NH4 ಇರಬೇಕು. ಸೋಡಿಯಂ ಫಾಸ್ಫೇಟ್, ಸೋಡಿಯಂ ಅಂತಂದರೆ Na ಅಂತಿರಬೇಕಿತ್ತು. ನೋ. ಸೊ ಈಸಿಲಿ ಐಡೆಂಟಿಫೈಡ್ ಸೂಪರ್ ಸಲ್ಫೇಟ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ನೋಡೋಣ. ಸೂಪರ್ ಸಲ್ಫೇಟ್ ಅಲ್ಲ, ಆ್ಯಕ್ಚುಲಿ ಸೂಪರ್ ಫಾಸ್ಫೇಟ್ ಅನಿಸುತ್ತೆ. ನೋಡಿರಿ, ಆಪ್ಷನ್ ಕನ್ನಡದಲ್ಲಿ ನೋಡ್ತೀನಿ, ಇಂಗ್ಲೀಷ್ನಲ್ಲಿ ನೋಡ್ತೀನಿ. ಸೂಪರ್ ಫಾಸ್ಫೇಟ್, ಸಾರಿ ಫಾರ್ ದ ಮಿಸ್ಟೇಕ್. ಸೂಪರ್ ಸಲ್ಫೇಟ್ ಅಲ್ಲ, ಸಲ್ಫೇಟ್ ಅಂದರೆ ಎಸ್ ಬರಬೇಕಿತ್ತು ಮಂತಲ್ಲಿ, ಸಲ್ಫರ್. ನೋ, ಸೂಪರ್ ಫಾಸ್ಫೇಟ್. ಆನ್ಸರ್ ಈಸ್ ಸೂಪರ್ ಫಾಸ್ಫೇಟ್. ಎಸ್, ಸೂಪರ್ ಫಾಸ್ಫೇಟ್ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಕ್ಯಾಲ್ಶಿಯಂ, ಹೈಡ್ರೋಜನ್, ಫಾಸ್ಫರಸ್ ಇದಿಷ್ಟು ಸೇರಿಕೊಂಡ್ರೆ ಇದು ಫಾಸ್ಫೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಗಮನದಲ್ಲಿರಲಿ. ಯೂರಿಯಾ ಅಂತಂದರೆ ಇಲ್ಲಿ NH2C+O NH ಈ ಥರ ಬರುತ್ತೆ. ಅಮೋನಿಯಂ ಫಾಸ್ಫೇಟ್ NH4 ಇರಬೇಕಿತ್ತು, ಇಲ್ಲ. ಸೋಡಿಯಂ ಅಂತ ಅಂದರೆ Na ಇರಬೇಕಿತ್ತು, Na ಇಲ್ಲ. ಸೊ ಕರೆಕ್ಟ್ ಆನ್ಸರ್ ಸೂಪರ್ ಫಾಸ್ಫೇಟ್. ಮುಂದೆ ನೋಡೋಣ.
ನೇಮ್ ದ ಡಿಫಿಷಿಯನ್ಸಿ ಫ್ಯಾಕ್ಟರ್ ದಟ್ ಕಾಸಸ್ ಕ್ವಾಶಿಯೋರ್ಕರ್. ಕ್ವಾಶಿಯೋರ್ಕರ್ ಬರುವಂತಹ ಕಾಯಿಲೆ, ಅಲ್ಲಿ ಇರುವಂಥ ಡಿಫಿಷಿಯನ್ಸಿ ಏನು, ಮೂಲ ಘಟಕ ಯಾವುದು ಇರಲ್ಲ, ಎಕ್ಸಾಕ್ಟ್ಲಿ ಪ್ರೋಟೀನಿಂದನೇ ಆಗುವಂಥದ್ದು. ಇಲ್ಲಿ ನಿಮಗೆ ಮುಂದಿನ ಕಾನ್ಸೆಪ್ಟ್ಸ್ಗಳು ಯಾವ ರೀತಿಯಾಗಿ ಕೇಳ್ಬೋದು ಅಂತಂದರೆ, ಮಿನರಲ್ಸ್ಗಳೇನಿದಾವೆ ಕೆಲವೊಂದು, ಅಯೋಡಿನ್, ಮುಂದೆ ಮತ್ತು ಈಗ ಕಾರ್ಬೋಹೈಡ್ರೇಟ್ ಕಡಿಮೆ ಆದರೆ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ ಅಲಾಂಗ್ ವಿತ್ ಪ್ರೋಟೀನ್ ಕಡಿಮೆ ಆದರೆ ಏನಾಗುತ್ತೆ, ಆ್ಯಂಡ್ ನಾನು ಹೇಳಿದೆ ಅಯೋಡಿನ್ದು ಒಂದು, ವಿಟಮಿನ್ಸ್ಗಳು ಸಪ್ರೇಟಾಗಿ, ವಿಟಮಿನ್ ಎ ಅಂತಂದರೆ ಈಸಿಯಾಗಿ ಹೇಳ್ತೀರಾ, ನೈಟ್ ಬ್ಲೈಂಡ್ನೆಸ್ ಅಂತೇಳಿ 100% ಹೇಳ್ತೀರಾ. ಎ ಇದ್ರೆ ಏನಾಗುತ್ತೆ, ಬಿ, ಸಿ, ಡಿ ಆ್ಯಂಡ್ ಇ, ಕೆ ಇವಿಷ್ಟು ಇದ್ದಾಗ ಡಿಫಿಷಿಯನ್ಸಿ ಆದಾಗ ಏನಾಗುತ್ತೆ. ಇವತ್ತು ಕುತ್ಕೊಂಬಿಟ್ಟು 10 ಮಿನಿಟ್ಸ್ ಟೈಮ್ ತೊಗೊಳ್ರಿ, 10 ಮಿನಿಟ್ಸ್ ಕುತ್ಕೊಂಬಿಟ್ಟು ಇದನ್ನು ಒಂದು ಕಡೆ ಬರೆದಿಟ್ಕೊಂಬಿಡ್ರಿ. ನಿಮ್ಮದು TET ಪ್ರಿಪ್ರೇಷನ್ ಯಾವ ಥರ ಇರಬೇಕು ಅಂತಂದರೆ, ಎಕ್ಸಾಮ್ ನಾಳೆ ಇದೆ ಅಂದಾಗ ಇವಾಗ ಓದ್ಕೊಳ್ಳೋದಲ್ಲ, ನೀವು ರಿವಿಷನ್ ಮಾಡ್ಕೊಳ್ಳೋದು ಸಹಿತ ಹಿಂದಿನ ದಿನ ಆಗಿರಬಾರ್ದು, ರಿವಿಷನ್ ಮಾಡ್ಕೊಳ್ಳೇಬಾರ್ದು. ಆ ಟೈಮಲ್ಲಿ ರಿವಿಷನ್ ಆ್ಯಕ್ಚುಲಿ ಮೇನ್ ಕಾನ್ಸೆಪ್ಟ್ ಇರುತ್ತೆ. ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅದಕ್ಕೆ, ಹಿಂದಿನ ದಿನ ನೀವು ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅಂಥೇಳಿ. ಆದರೆ ನೀವು ಇವಾಗ ಈಗ ನಿಮಗಿನ್ನೂ ಟೈಮ್ ಇದೆ, ಈಗ ನೀವೇನು ಮಾಡಿಟ್ಕೋಬೇಕು ನೀವು ರಿವಿಷನಿಗೆ ಅಂಥೇಳಿ ಅಂದರೆ, ಮೇನ್ ಕಾನ್ಸೆಪ್ಟ್ಸ್ಗಳೇನಿದಾವಲ್ಲ, ನಾನಿಲ್ಲಿ ಡಿಸ್ಕಸ್ ಮಾಡ್ತಿರೋದು ಕ್ವಶನ್ ಪೇಪರ್ನ ಯಾವ ರೀತಿಯಾಗಿ ಕೇಳ್ತಾರೆ, ಹೇಗೆ ನೀವು ಆಪ್ಷನ್ಸ್ಗಳನ್ನು ಡಿಲೀಟ್ ಮಾಡಬೇಕು, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಿದ್ದೀನಿ, ಗೊತ್ತಾಗ್ತಿದೆಯಾ. ಆದರೆ ನೀವು ಮೇಯ್ನಾಗಿ ಇಲ್ಲಿ ನಿಮಗೆ ಕಾನ್ಸೆಪ್ಟ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಸಿಗದೆ ಇರ್ಬೋದು. ರಿಲೇಟೆಡ್ ಟು ದಿಸ್ ಕಾನ್ಸೆಪ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಬಟ್ ಸಿಂಗಲ್ ಆಗಿ ನನ್ನ ವಿತ್ ಟೈಮ್ ಟೇಬಲ್ ನಾನು ಹೇಳಿದ್ದೇನಲ್ಲ, ಅದ್ರ ಪಕ್ಕ ನಾನು ಫಾಲೋ ಮಾಡ್ತಾ ಹೋಗ್ತೀನಿ, ತಿಳಿಸ್ಕೊಡ್ತೀನಿ. ಅದರಲ್ಲಿ ಈಸಿ ವೇ ಟು ರಿಮೆಂಬರ್, ಅದ್ರ ಬಗ್ಗೆ ಎಲ್ಲನೂ ನಾನು ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ವಿಡಿಯೋಸ್ಗಳನ್ನು ಡೈಲಿ 1 ಅವರ್ ಆರ್ 2 ಅವರ್, ನೀವು ಬೇರೆ ಏನಾದರೂ ಓದ್ಕೊಳ್ರಪ್ಪ, 1 ಅವರ್ ನಮ್ಮೊಂದು ಬಿಟ್ಕೊಡ್ರಿ. ಯಾಕಂದರೆ ನನ್ನ ಒಂದು ಸ್ಟ್ರಾಟಜಿ 100% ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದು ಉದ್ದೇಶ ನಂದು. ನೋಡ್ಕೊಳ್ಳಿ, ಡೈಲಿ 6 PM ಮಿಸ್ ಮಾಡ್ದೇ ವಿಡಿಯೋಸ್ಗಳನ್ನು ಫಾಲೋ ಮಾಡ್ತಾ ಬನ್ನಿರಿ. ಹಾಗೆ ನನ್ನದೇನು ಸೆಲ್ಫಿಶ್ನೆಸ್ ಏನೂ ಇಲ್ಲ. ಮೇಯ್ನಾಗಿ ನನ್ನ ಫ್ರೆಂಡ್ಸ್ ಗ್ರೂಪ್ ಏನಿದ್ದೀವಿ ನಾವು, ದೇ ಆರ್ ಅಂದರೆ ತುಂಬ ಕೇಳ್ತಿರ್ತಾರೆ ನನಗೆ ಹೇಳು ಅಂತೇಳಿ. ನನಗೆ ಸುಮ್ಮನೆ ಇವಾಗ ಫೋನ್ ಮಾಡ್ತಾ ಎಲ್ಲರಿಗೂ ಹೇಳ್ಕೊಡೋಕ್ಕಾಗಲ್ಲ. ಸೊ ಒಂದು ಕಡೆ ಸ್ಟೋರ್ ಮಾಡಿಟ್ಕೊಂಡ್ರೆ ಇಟ್ ಹೆಲ್ಪ್ಸ್ ಮೆನಿ ಅಲ್ವಾ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರನೇ ಒಂದು ಕ್ವಾಲಿಟಿ ವಿಡಿಯೋ ಕೊಡೋದಕ್ಕೋಸ್ಕರ ಟ್ರೈ ಮಾಡ್ತಾಯಿದ್ದೀನಿ. ವಿತ್ ಮೋರ್ ಪ್ರಿಪ್ರೇಷನ್ 100% ವಿಡಿಯೋಸ್ಗಳು ಹೆಲ್ಪ್ ಆಗುತ್ತೆ. ನಾನು ನಾಳೆ ಆ್ಯಕ್ಚುಲಿ 2014 ಮಾಡಬೇಕು ಅಂತ, 17 or 19 ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅದ್ರ ಬದಲು ಮೆಥಡ್ ಹೇಳ್ಕೊಡ್ತೀನಿ, ಸೈನ್ಸ್ ಮೆಥಡ್, ಪೆಡಗಾಗಿ ಯಾವ ಥರ ಕೇಳ್ತಾರೆ ಅಂಥೇಳಿ. ಓಕೆ, ಲೆಟ್ಸ್ ಏನು ಹೇಳಿ, ಏನೋ ಚೂರು ಗ್ರೋ ಆಗ್ತಿದ್ದೀವಿ ಅಂದಾಗ ಈವನ್ ಐ ವಾಂಟ್ ಯುವರ್ ಹೆಲ್ಪ್ ಆಲ್ಸೋ. ನಂದು TET CTET ಎರಡೂ ಕ್ಲಿಯರ್ ಆಗಿದೆ. ಸೀರಿಯಸ್ಲಿ TET ಆ್ಯಂಡ್ CTET ಎರಡೂ ಕ್ಲಿಯರ್ ಆಗಿದೆ. ಒಂದು ಫಸ್ಟ್ ಅಟೆಂಪ್ಟ್ 100% ಕ್ಲಿಕ್ ಆಗ್ತೀರಾ. ಈಸಿ, ನಾನು ಹೇಳ್ತೀನಿಲ್ಲ ಈಸಿ, ಏನೋ ನಾವು ನಮ್ಮ ಮನೇಲಿ ಯೂಶ್ವಲಿ ಹೇಳ್ತೀವಿ ನಾವು ಪುಕ್ಕಟೆ ಸುಲಭ ಅಂತ, ಆ ಥರ ಅಷ್ಟು ಈಸಿ ಇರುತ್ತೆ. ಯಾವಾಗ ಅಂದರೆ ನೀವು ಟೆಸ್ಟ್ ಎಕ್ಸಾಮ್ ಬರೋದಕ್ಕಿಂತ ಮುಂಚೆನೇ ಸ್ವಲ್ಪ ಮೋರ್ ಪ್ರಿಪ್ರೇಷನ್ ಬೇಕು. ಪ್ರಿಪ್ರೇಷನ್ ಅಂತ ಅಂದರೆ ಡೋಂಟ್ ಫೋಕಸ್ ಆನ್ TET ಕ್ಲಿಯರ್ ಆಗಬೇಕು ಅಂಥೇಳಿ. ಬಿಕಾಸ್ ನೀವು ಇಷ್ಟು ತನಕ ನೋಡಿದ್ರಪ್ಪ, ಪೆಡಗಾಗಿ ಒಂದು ಬಿಟ್ಟು ಉಳಿದಿರೋ ಎಲ್ಲ ಕ್ವಶನ್ಸ್ಗಳನ್ನು ನೋಡಿರಿ, ದೇ ಆರ್ ಸಿಮಿಲರ್ ಟು ಜನರಲ್ ಸೈನ್ಸ್ ಕ್ವಶನ್. ಅಂದರೆ ಬೇರೆ UPSC ಆ್ಯಂಡ್ KPSC ಎಕ್ಸಾಮ್ಸಲ್ಲಿ ಕೇಳುವಂಥ ಪ್ರಶ್ನೆಗಳ ಥರನೇ ಇಲ್ವಾ, ಏನಾದರೂ ಚೇಂಜಸ್ ಇದೆಯಾ? ಸೊ ಫೋಕಸ್ ಆನ್ UPSC ಎಕ್ಸಾಮ್, ಸೈನ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ. ಸೊ ನಿಮಗೆ UPSC ಕ್ವಶನ್ಸ್ಗೆ ರಿಲೇಟೆಡ್ ಆಗಿ ಏನಾದರೂ UPSCಗೆ ರಿಲೇಟೆಡ್ ಅಲ್ಲಿ ನಿಮಗೇನಾದರೂ ಜನರಲ್ ಸೈನ್ಸ್ಗೆ ಏನಾದರೂ ಸಿಕ್ತು ಅಂತ ಅಂದರೆ, ಕ್ವಶನ್ಸ್ಗಳು ಕ್ವಿಝಸ್ ಏನಾದರೂ ಸಿಕ್ತು ಅಂತ ಅಂದರೆ, ಕ್ವಶನ್ಸ್ಗಳು ಸಿಕ್ತು ಅಂದರೆ ಅಟೆಂಡ್ ಮಾಡಿರಿ. ಆವಾಗ ಅಲ್ಲಿರೋ ನಾಲೆಜ್ ಹೆಲ್ಪ್ ಆಗುತ್ತೆ. ಈಗ ಮ್ಯಾಥ್ಸಿಗೆ ನಾವು ಏನು ಮಾಡ್ತೀವಿ, ಬರೀ ಮ್ಯಾಥ್ಸ್ ಇಷ್ಟು ಮಾಡಿಕೊಂಡ್ರೆ ಸಾಲಲ್ಲ, ನಮಗೆ TET ಅಂತ ಅಂದ್ಕೊಂಡು ಓದಿದ್ರೆ ಆಗಲ್ಲ. ಅದೂ UPSC ಎಕ್ಸಾಮ್ ಥರನೇ ಓದ್ಕೋಬೇಕು, ಆವಾಗ ಕ್ಲಿಕ್ ಆಗ್ತೀವಿ, 100% ಕ್ಲಿಕ್ ಆಗ್ತೀವಿ. ನಾನು ಮ್ಯಾಥ್ಸ್ ಸಪ್ರೇಟ್ ಮಾಡ್ತೀನಲ್ಲ, ಅವಾಗ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಪಕ್ಕ ಕ್ಲಿಕ್ ಆಗುತ್ತೆ, ಆವಾಗ ನಿಮಗೆ ಬೇಗನೆ ನೋಟಿಫೈ ಆಗ್ತೀರಾ. ಹಾಗೆ ಇನ್ನೊಂದೇನಪ್ಪ ಅಂದರೆ 6 PM ಡೈಲಿ ವಿಡಿಯೋಸ್ ಅಪ್ಲೋಡ್ ಆಗೋದ್ರಿಂದ ಫಾಲೋ ಮಾಡಿ. ವಿಡಿಯೋಸ್ಗಳು ಏನೇ ಡೌಟ್ ಇದ್ದರೂ ನೀವಾಗ ನಾನು ಸಹಿತ ಲೈವಲ್ಲಿ ಇರ್ತೀನಿ, ಜಾಯ್ನ್ ಆಗ್ತಿರ್ತೀನಲ್ವ, ಅದರಿಂದ ನೀವು ಲೈವ್ ಚಾಟ್ ಮಾಡೋದ್ರ ಮೂಲಕ ನಿಮ್ಮ ಡೌಟ್ಸನ್ನು ನೀವು ಕ್ಲಾರಿಫೈ ಮಾಡ್ಕೋಬಹುದು. ಡೋಂಟ್ ಮಿಸ್ ದಟ್, ಲೈವ್ ಚಾಟ್ ಮಾಡಿ ನಿಮ್ಮ ಒಂದು ಡೌಟ್ಸ್ ಆಗಿರ್ಬೋದು, ಎನಿ ಅದರ್ ಇನ್ಫಾರ್ಮೇಷನ್ ಇತ್ತು ಅಂದ್ರೂ ನೀವು ನಮಗೆ ಶೇರ್ ಮಾಡಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್, ಹ್ಯಾವ್ ಎ ಗುಡ್ ಡೇ.